ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPEN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ದು 3 ಮಾಡಲ್ ಕ್ವಶನ್ ಪೇಪರ್ಗಳನ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿರುವಂಥ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ನ ಸೊಲ್ಯೂಷನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಅದೆಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿದೆ. ಸೊ ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಸೊ 5 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು ನಿಮ್ಮ ಪಾರ್ಟ್ ಡಿ ಯಲ್ಲಿ ಬರುವಂಥದ್ದು, ಕರೆಕ್ಟಾ? ಸೊ ಪಾರ್ಟ್ ಡಿ ಯಲ್ಲಿ ಬರುವಂಥ ಈ ಪ್ರತಿಯೊಂದು ಕ್ವಶನ್ಸ್ಗಳನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಕ್ವಶನ್ನ ಚೂಸ್ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟು. ಯಾವುದಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ಟೋಟಲ್ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಎಲ್ಲ 7 ನಾನು ಇವಾಗ ಸಾಲ್ವ್ ಮಾಡ್ತೀನಿ. ನೀವು ಅದರಲ್ಲಿ ಚೂಸ್ ಮಾಡಿ ಯಾವೆಲ್ಲ ಕ್ವಶನ್ಸ್ನ ನಾವು ಸಾಲ್ವ್ ಮಾಡಬಹುದು, ಆಮೇಲೆ ಎಕ್ಸಾಮಲ್ಲಿ ಯಾವುದನ್ನು ಮೊದಲಿಗೆ ಬರೀಬೇಕು ಅನ್ನೋದನ್ನು ನೀವು ಚೆಕ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಫಸ್ಟ್ ಒಂದು ರಿಲೇಷನ್ ಫಂಕ್ಷನ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಒಂದು ಈಸಿ ಟಾಸ್ಕ್ ಆಗಿರುತ್ತೆ ನಿಮ್ಮ ಎಕ್ಸಾಮಲ್ಲಿ. ಏನಿದೆ ನೋಡಿ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ 39 ಸ್ಟೇಟ್ ವೆದರ್ ದ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಅನ್ನೋದು 3 - 4x ಅಂತಿದೆ. ಓಕೆ, ಈಸ್ 1 ಆನ್ ಟು ಆರ್ ಬೈಸೆಕ್ಟಿವ್, ಅಂದರೆ 1 ಆನ್ ಟು ಆಗ್ತಾ ಇದೆನೆಲ್ಲ ಚೆಕ್ ಮಾಡಬೇಕು, ಹಾಗೆ 2 ಆಗ್ತಾ ಇದೆನಾ ಅಂತ ಚೆಕ್ ಮಾಡುವಂಥದ್ದು ಕೊಟ್ಟಿರುವಂಥ ಕ್ವಶನು. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಇದು 1 ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ 1ಗೆ ಏನು ಮಾಡ್ಕೋಬೇಕು ನಾವು ಕ್ವಶನ್ಸ್. ಫಸ್ಟು ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊತೀವಿ. ಎಫ್ ಆಫ್ x1 ಬರೆದ್ರೆ 3 - 4x1 ಈಸ್ ಈಕ್ವಲ್ಸ್ ಟು 3 - 4x2 ಆಗುತ್ತೆ. ಓಕೆ, ಸೊ ಎರಡು ಕಡೆ 3 ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ ಏನು ಉಳಿತು ನೋಡಿ ಸ್ಟೂಡೆಂಟ್ಸ್, 4x1 - 4x2 ಉಳಿಯುತ್ತೆ. ಎರಡು ಕಡೆ -4 ಕೂಡ ಕ್ಯಾನ್ಸಲ್ ಆಗುತ್ತೆ. x1 ಈಸ್ ಈಕ್ವಲ್ಸ್ ಟು x2 ಬಂತು. ಅಂದರೆ ಯಾವಾಗ ನಮಗೆ x1 ಈಸ್ ಈಕ್ವಲ್ಸ್ ಟು x2 ಬರುತ್ತೆ ಅವಾಗ ನಾವು ಹೇಳ್ಬೋದು ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ, ಎಫ್ ಈಸ್ ಅ 1 ಫಂಕ್ಷನ್. ಇಷ್ಟು ಮಾಡಿದ್ರೆ ಇಲ್ಲಿ 2 ಮಾರ್ಕ್ಸ್ ಬರುವಂಥದ್ದು ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಬಂದು ಉಳಿಯೋದು ಆನ್2. ಓಕೆ, ಸೊ ಆನ್2ನ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಆನ್2 ಮಾಡಬೇಕಂದ್ರೆ ಏನು ಮಾಡ್ತೀವಿ, ಕೊಟ್ಟಿರುವಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ನ ನಾವು y ಅಂತ ಬರ್ಕೊತೀವ. ಓಕೆ, ಸೊ y ಈಸ್ ಈಕ್ವಲ್ಸ್ ಟು 3 - 4x ಅಂತ ಬರಿತೀವಿ. ಇವಾಗ ಏನು ಮಾಡ್ಕೊಳ್ಳೋಣ, -4xನ ಈ ಕಡೆ ತೊಗೊಂಬನ್ನಿ, yನ ಆ ಕಡೆ ಶಿಫ್ಟ್ ಮಾಡಿ. ಅಂದರೆ -4x ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ y ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅದಾದಮೇಲೆ 4ನ ಈ ಕಡೆ ಶಿಫ್ಟ್ ಮಾಡಿದರೆ 3 - y ಡಿವೈಡ್ ಬೈ 4 ಆಯಿತು. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಕ್ತು. ಈ ಎಕ್ಸು ಏನಿದೆ 3 - y ಡಿವೈಡ್ ಬೈ 4 ಬಿಲಾಂಗ್ಸ್ ಟು ನಮ್ದು ರೇಂಜ್ ಏನಿದೆ ನೋಡಿ, ಅಂದರೆ ಕೋಡೊಮೇನು ಡೊಮೇನು ಆರ್ ಇದೆ, ಕೋಡೊಮೇನು ಆರ್ ಇದೆ. ಸೊ ಹಾಗಾಗಿ ಇದು ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಓಕೆ, ರಿಯಲ್ ನಂಬರ್ y ಜಾಗದಲ್ಲಿ ಅಂದರೆ ಏನು, y ಜಾಗದಲ್ಲಿ ನೀವು ಯಾವ್ದು ಬೇಕಾದ ರಿಯಲ್ ನಂಬರ್ನ ಫಿಲಪ್ ಮಾಡಿ ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗುತ್ತಾ. ನೀವು ಟ್ರೈ ಮಾಡ್ಬಿಡೋದು. 1 ಹಾಕಿ ಎಷ್ಟಾಗುತ್ತೆ, 3 - 1 ಅಂದರೆ 2 ಡಿವೈಡ್ ಬೈ 4 ರಿಯಲ್ ನಂಬರ್ ಇದೆ. ಅಥವಾ 5 ಹಾಕಿ ಯಾವ್ದು ಬೇಕಾದ ನಂಬರ್ ಹಾಕಿ ರಿಯಲ್ ನಂಬರ್, ಅಗೇನ್ ಬರುವಂಥ ಆನ್ಸರ್ ರಿಯಲ್ ನಂಬರೇ ಆಗಿದೆ, ಅಂದರೆ ಬಿಲಾಂಗ್ಸ್ ನಿಮ್ಮ ಡೊಮೇನಲ್ಲಿ ಇದೆ. ಓಕೆ, ಸೊ ಇಷ್ಟೇ ಬರೆದ್ಬಿಟ್ಟು ನಾವು ಆನ್2 ಬರೆದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಆಗುವಂಥದ್ದು ಸ್ಟೂಡೆಂಟ್ಸ್. ನಾವು ಇಲ್ಲಿ ಏನು ಮಾಡ್ಕೋಬೇಕು, ಫಸ್ಟು ಇಲ್ಲಿ ಚೆಕ್ ಮಾಡಬೇಕಾಗಿರೋದೇನು, ಎಕ್ಸಿಸ್ಟೆನ್ಸಿ ಚೆಕ್ ಅಂತ ಹೇಳ್ತಾರೆ. ಅಂದರೆ ಈ ಎಕ್ಸ್ ಜಾಗದಲ್ಲಿ ಎಫ್ ಆಫ್ ಎಕ್ಸ್ ಇತ್ತಲ್ಲ, ಆ ಎಕ್ಸ್ ಜಾಗದಲ್ಲಿ ಪೂರ ವ್ಯಾಲ್ಯೂನ ಫಿಲಪ್ ಮಾಡಿದ್ಮೇಲೆ ನಮಗೆ ವಾಪಸ್ y ಆನ್ಸರ್ ಬರಬೇಕು. ಆಗ ನಾವು ಹೇಳ್ಬೋದು ಇದು ಎಕ್ಸಿಸ್ಟ್ ಆಗ್ತಾ ಇದೆ ಅಂತ. ಇದು ಭಾಳ ಸ್ಟೂಡೆಂಟ್ಸ್ ಮಾಡೋದೇ ಇಲ್ಲ, ಹಾಗಾಗಿ 1 ಮಾರ್ಕ್ಸ್ ಕಟ್ ಆಗುತ್ತೆ. ಯಾವ ಥರ ಮಾಡಬೇಕಂದ್ರೆ ಎಫ್ ಆಫ್ 3 - y ಡಿವೈಡ್ ಬೈ 4 ಇದನ್ನು ನಾವು ಈ ನಮ್ಮ ಫಂಕ್ಷನ್ ಇತ್ತಲ್ಲ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಫಿಲಪ್ ಮಾಡಬೇಕು. ಯಾವ ಥರ ನೋಡಿ, 3 - 4 ಇಂಟು ಎಕ್ಸ್ ಜಾಗದಲ್ಲಿ ಏನಿದೆ 3 - y ಡಿವೈಡ್ ಬೈ 4ನ ಫಿಲಪ್ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ಮೇಲೆ y ಆನ್ಸರ್ ಬರಬೇಕು. ಅವಾಗ ನಾವು ಹೇಳ್ತೀವಿ ಇದು ಎಕ್ಸಿಸ್ಟ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ನೋಡಿ 4 ಕ್ಯಾನ್ಸಲ್ ಆಗಿಬಿಡುತ್ತಾ, ಉಳಿತೇನೆ ನೋಡಿ 3 ಮೈನಸನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಪ್ಲಸ್ y ಆಯಿತು. ಅಗೇನ್ ಇದು 3 - 3 ಅಂದರೆ 0 ಆಗುತ್ತೆ. ಉಳಿದಿರೋ ಆನ್ಸರ್ ಏನು, y. ಅಂದರೆ ನಮ್ಮ ಕೊಟ್ಟಿರೋಂಥ ಫಂಕ್ಷನ್ ಎಕ್ಸಿಸ್ಟ್ ಆಗ್ತಾ ಇದೆ. ಯಾವಾಗಿದು ಎಕ್ಸಿಸ್ಟ್ ಆಗುತ್ತೆ ಅವಾಗ ಮಾತ್ರ ನಾವು ಕನ್ಕ್ಲೂಷನ್ ಬರೀಲಿಕ್ಕೆ ಆಗುತ್ತೆ. ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಆನ್2 ಫಂಕ್ಷನ್. 1 ಆಗ್ತಾ ಇದೆ, ಆನ್2 ಆಗ್ತಾ ಇದೆ, ಅಂದರೆ ಏನಾಗಿದೆ ಅಂದಂಗೆ ಸ್ಟೂಡೆಂಟ್ಸ್, ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ ಬೈಸೆಕ್ಟಿವ್ ಫಂಕ್ಷನ್, ಅಥವಾ 1 ಆ್ಯಂಡ್ ಆನ್2 ಅಂತಲೂ ಬರೀಬೋದು. ಬೈಸೆಕ್ಟಿವ್ ಎಷ್ಟು ಬರುತ್ತೆ ನಿಮಗೆ, ಕಂಪ್ಲೀಟ್ಲಿ 5 ಮಾರ್ಕ್ಸ್ ಇರೋದು ನೋಡಿ. ಏನೂ ಇಲ್ಲ, ಎಷ್ಟು ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಇದನ್ನು. ಅರ್ಥ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ಏನಪ್ಪ ಅಂದರೆ ಇದು ಮ್ಯಾಟ್ರಿಕ್ಸ್ ಮೇಲೆ ಬರುವಂಥದ್ದು ಬಹಳ ಈಸಿಯೆಸ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಇದು. ಯಾಕಂತಂದರೆ ಇಲ್ಲಿ ನಮಗೆ ಈ 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಪ್ರೂವ್ ಮಾಡಬೇಕು, LHS ಈಕ್ವಲ್ಸ್ ಟು RHS ಅಂತ ಹೇಳಿ. ಇಲ್ಲಿ ಏನು ಪ್ರೂವ್ ಮಾಡಿದೆ ಅದನ್ನೇ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿರೋದು. AC BC ಮತ್ತು A + B × C ಮಾಡಿ ಅಂತ. ಫಸ್ಟ್ LHS ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ A + B ಬೇಕು ನನಗೆ. ಓಕೆ, ಫಸ್ಟ್ ಇಲ್ಲಿ ಏನು ಮಾಡ್ಕೊಳ್ಳೋಣ, A ಮ್ಯಾಟ್ರಿಕ್ಸ್ ಪ್ಲಸ್ B ಮ್ಯಾಟ್ರಿಕ್ಸ್ನ ಎಡಿಷನ್ ಮಾಡ್ಕೊಳ್ಳೋಣ. ಓಕೆ, ಸೊ ಮ್ಯಾಟ್ರಿಕ್ಸ್ A ಏನಿದೆ 0 6 7 -6 0 8 7 - 8 0. ಓಕೆ, ಈ ಮ್ಯಾಟ್ರಿಕ್ಸ್ ಜೊತೆ ಬಿನ ಮಲ್ಟಿಪ್ಲೈ ಮಾಡಬೇಕು. 0 1 1 1 0 2 1 2 0.
ಫ್ರೆಂಡ್ಸ್ ನಾನು ಇಲ್ಲಿ ಬರೀತಾನಲ್ಲ ಇದೇ ಥರನಾಗೆ ಬರೋದು ಅಡಿಷನ್ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ ಆಗೋದನ್ನು ತಪ್ಪಿಸ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ ಡೈರೆಕ್ಟ್ ಬರೀಲಿಕ್ಕೆ ಹೋಗ್ತಾರೆ ಸ್ಟೂಡೆಂಟ್ಸು, ಅಲ್ಲಿ ಮಿಸ್ಟೇಕ್ಸ್ಗಳಾಗುತ್ತೆ. ಓಕೆ, ಸೊ ಏನು ಮಾಡೋದು, ಇವೆರಡು ಆ್ಯಡ್ ಮಾಡ್ಕೋಬೇಕು. 0 + 0 ಏನಾಗುತ್ತೆ 0 ಆಗುತ್ತೆ, 6 + 1 ಆಗುತ್ತೆ 7, 7 + 1 ಆಗುತ್ತೆ 8. ಇದು ಮುಗಿತಾ. ನೆಕ್ಸ್ಟು -6 + 1 ಅಂದರೆ -5 ಆಗುತ್ತೆ, ಇದು 0 ಆಗುತ್ತೆ ಮಿಡಲ್ ಒನ್. 8 + 2 ಅಂದರೆ 10 ಆಯಿತು. ನೆಕ್ಸ್ಟು 7 + 1 ಮಾಡಿದ್ರೆ 8 ಬರುತ್ತೆ, -8 + 2 ಮಾಡಿದ್ರೆ -6 ಬರುತ್ತೆ, 0 + 0 0 ಆಯಿತು. ಸೊ ಇದು ಬಂದಿರೋದು ನಮಗೆ A + B. ಇವಾಗ ಏನು ಮಾಡ್ಕೋಬೇಕು, ಆ್ಯಕ್ಚುಲಿ LHS ರಿಸಲ್ಟ್ ಏನಿದೆ, LHS ಇಲ್ಲಿಂದ ಬರೀತಾ ಇದೆ ನೋಡಿ. ಯಾಕೆ ಅಂತಂದರೆ ಇವಾಗ ನಮ್ಗೆ ಬೇಕಾಗಿರೋದು A + B × C ಇದೆ ಸ್ಟೂಡೆಂಟ್ಸ್. ಓಕೆ, ಸೊ A + B ಆನ್ಸರ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಏನು ಬಂದಿದೆ 0 7 8 -5 0 10. ನೆಕ್ಸ್ಟ್ 8 -6 0 ಇದೆ. ಇದ್ರ ಜೊತೆ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾಗಿರೋದು ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ಸಿ ಮ್ಯಾಟ್ರಿಕ್ಸ್ ಏನಿದೆ 2 - 2 3 ಇದೆ. ಓಕೆ, ಸೊ ಇದು ಯಾವ ಥರ ಮಾಡಬೇಕಂದ್ರೆ ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್, ಒಂದೇ ಕಾಲಮ್ ಇರೋದ್ರದ್ದು ಇದರ ಆನ್ಸರ್ ಕೂಡ ಏನು ಬರುತ್ತೆ, ಕಾಲಮ್ ಮ್ಯಾಟ್ರಿಕ್ಸೇ ಬರುವಂಥದ್ದು ನೋಡಿ. ಫಸ್ಟ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ, 0 × 2 ಅಂದರೆ 0 ಆಗುತ್ತೆ, 7 × -14 ಆಗುತ್ತೆ. ಅಗೇನ್ 8 × 3 ಮಾಡಿದ್ರೆ +24 ಆಯಿತು. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಮಾಡಬೇಕು. ಇವಾಗ -4 × 2 ಅಂದರೆ -10 ಆಗುತ್ತೆ, ಇದು 0 ಆಗುತ್ತೆ ಸ್ಟೂಡೆಂಟ್ಸ್ ಮಿಡಲ್ ಒನ್. 10 × 3 ಮಾಡಿದ್ರೆ 30 ಆಯಿತು ಇದು. ಓಕೆ, ನೆಕ್ಸ್ಟ್ ಒನ್ 8 × 2 ಮಾಡಿದ್ರೆ 16, ಇದು 6 × -, ನೋಡಿ ಇಲ್ಲಿ ಪ್ಲಸ್ ಆಗಿಬಿಡುತ್ತೆ. 6 × 2 ಅಂದರೆ ಇದಾಯಿತು 12, ಇದು 0 ಆಗುತ್ತೆ. ಓಕೆ, ನಮ್ದು ಇವಾಗ AC ಇದು ಫೈನಲ್ ರಿಸಲ್ಟ್ ಬರ್ತಾ ಇದೆ. ಏನಪ್ಪ ಅಂದರೆ 24 - 14 ಅಂದರೆ ಇದಾಯಿತು 10. ಅಗೇನ್ ಇದು 30 - 10 ಅಂದರೆ ಇದಾಯಿತು 20, ಇದು 28. ಓಕೆ, ಇದು 20ನಾ. ಸೊ ನಮ್ಗೆ ಸಿಕ್ಕಿರೋದು ಇವಾಗ AC ಆನ್ಸರ್, ಸಾರಿ A + B × C ಆನ್ಸರ್. ಓಕೆ, ಸೊ ಇವುದು ಕಂಪ್ಲೀಟ್ ಆಗಿ LHS ಆನ್ಸರ್ ಬಂದಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, RHS ಮಾಡಬೇಕಂದ್ರೆ AC ಫೈಂಡ್ ಮಾಡ್ಕೋಬೇಕು ಮತ್ತು BC ಮಾಡ್ಕೋಬೇಕಲ್ವಾ. ಓಕೆ, ಸೊ ಫಸ್ಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ACನ ಫೈಂಡ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇವಾಗ AC ಮಾಡ್ಕೋಬೇಕಂದ್ರೆ ಫಸ್ಟ್ A ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನಿದೆ A ಮ್ಯಾಟ್ರಿಕ್ಸ್ 6 7 -6 0 8 7 -8 0 ಇದೆ. ಓಕೆ, ಸೊ ಇಲ್ಲಿ ನಾವು ಡಾಟ್ ಪ್ರಾಡಕ್ಟ್ ಮಾಡಬೇಕಾದ್ರೆ ಅಗೇನ್ C ಮ್ಯಾಟ್ರಿಕ್ಸ್ 2 - 2 3. ಓಕೆ, ಸೊ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್. ಇದು ಫಸ್ಟ್ ಅಂತೂ 0 ಇದೆ, 6 × ಅಂದರೆ ಇದು -12 ಆಯಿತು, 7 × 3 ಅಂದರೆ 21 ಆಯಿತು ಸ್ಟೂಡೆಂಟ್ಸ್ ಇದು. ಓಕೆ, ನೆಕ್ಸ್ಟ್ -6 × 2 ಅಂದರೆ -12, ಇದು ಮಿಡಲಲ್ಲಿ 0 ಇದೆ. 8 × 3 ಅಂದರೆ 24 ಆಗುತ್ತೆ ಇದು. ಕರೆಕ್ಟಾ. ನೆಕ್ಸ್ಟು 7 × 2 ಮಾಡಿದ್ರೆ 14 ಆಗುತ್ತೆ, -+ ಆಗಿ 8 × 2 ಅಂದರೆ 16, ಇದು 0 ಆಯಿತು. ಓಕೆ, ಸೊ ನಮಗೆ ಬಂದಿರುವಂಥ ರಿಸಲ್ಟ್ನ ಆ್ಯಡ್ ಮಾಡ್ತಾ ಹೋಗೋಣ. 21 - 12 ಮಾಡಿದ್ರೆ ಇದಾಯಿತು +9. ಅಗೇನ್ 24 - 12 ಮಾಡಿದ್ರೆ +12. ಅಗೇನ್ 16 + 14 ಮಾಡಿದ್ರೆ ಇದಾಯಿತು 30. ಓಕೆ, ಸೊ ನಮಗೆ ಸಿಕ್ಕಿರೋದು ಇದು ಪೂರಾ AC ಆನ್ಸರ್. ಇದೇ ಥರನಾಗಿ ನಾವೇನು ಮಾಡಬೇಕು ಇವಾಗ BC ಆನ್ಸರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಎಸ್, ನೆಕ್ಸ್ಟ್ ಒನ್ BC ರಿಸಲ್ಟು ಅಂದರೆ ಫಸ್ಟ್ ನಾವಿಲ್ಲಿ B ಮ್ಯಾಟ್ರಿಕ್ಸ್ನ ಬರ್ಕೋಬೇಕಾ. ಏನೇನಿದೆ ನೋಡಿ, 0 1 1 1 0 2, ನೆಕ್ಸ್ಟ್ ಥರ್ಡ್ ರೋ 1 2 0 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಇದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡಬೇಕಾಗಿದೆ, ಅಗೇನ್ 2 C ಮ್ಯಾಟ್ರಿಕ್ಸ್ 2 - 2 3. ಓಕೆ, ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾಗುತ್ತೆ, ಫಸ್ಟ್ ರೋ ಮಲ್ಟಿಪ್ಲೈ ಫಸ್ಟ್ ಕಾಲಮ್ 0 1 × -2 ಅಂದರೆ -2, ಅಗೇನ್ 1 × 3 ಅಂದರೆ +3 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ 2 × 1 2 ಆಗುತ್ತೆ, ಇದು ಮಧ್ಯದಲ್ಲಿ 0 ಇದೆ. 2 × 3 ಅಂದರೆ 6 ಆಗುತ್ತೆ. ನೆಕ್ಸ್ಟ್ 1 × 2 ಅಂದರೆ 2 ಆಗುತ್ತೆ, ಇದು -4 ಆಗುತ್ತೆ, ಇಲ್ಲಿ 0 ಆಯಿತು ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನು ಆ್ಯಡ್ ಮಾಡ್ಕೊಂಬಿಡಿ ಕಂಪ್ಲೀಟಾಗಿ. 2 - 3 ಅಂದರೆ -2 ಅಂದರೆ 1 ಆಯಿತು, 6 + 2 ಅಂದರೆ ಇದಾಯಿತು 8, 4 - ಅಂದರೆ ಇದಾಯಿತು -2. ಓಕೆ, ಇದು ನಮಗೆ ಸಿಕ್ಕಿರೋದು ಕಂಪ್ಲೀಟ್ಲಿ BC ಆನ್ಸರ್. ಲಾಸ್ಟ್ ಏನು ಹೇಳ್ತಾರೆ, RHS ಅಲ್ಲಿ AC + BCನ ಅಡಿಷನ್ ಮಾಡ್ಕೊಳ್ಳಿ, ನಮಗೆ ಫೈನಲ್ ರಿಸಲ್ಟ್ ಬರುವಂಥದ್ದು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನಾವು ಬರೀಬೋದಾ RHS ಅಂತ ಹೇಳಿ. ಓಕೆ, AC × BCನ ಅಡಿಷನ್ ಮಾಡ್ಕೊತಾ ಇದ್ದೀವಿ ನಾವು. AC × BCಗೆ ಅಡಿಷನ್ ಮಾಡ್ಕೊತೀವಿ. ಈ ಥರ ಬರೋಣ, AC + BCಗೆ ಅಡಿಷನ್ ಮಾಡ್ಕೊಳ್ಳೋಣ. ಓಕೆ, ACದ ಆನ್ಸರ್ ಏನು ಬಂದಿದೆ, ಇಲ್ಲಿದೆ 9 12 30 ಇದೆ. ಓಕೆ, 9 12 30 ಪ್ಲಸ್ BC ಆನ್ಸರ್ ಏನು ಬಂದಿದೆ, ಇಲ್ಲಿದೆ 1 8 -2. ಓಕೆ, ಇವೆರಡು ಅಡಿಷನ್ ಮಾಡಿಕೊಂಡ್ರೆ ಏನು ಬರುತ್ತೆ ನೋಡಿ. ಇಲ್ಲಿ ಅಡಿಷನ್ ಮಾಡ್ಕೊಳ್ಳುವಾಗ ಮಿಸ್ಟೇಕ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಸ್ಟೂಡೆಂಟ್ಸ್. ಒಂದು ಮಿಸ್ಟೇಕ್ ಆದರೆ ಯಾಕೆಂದ್ರೆ ಎಲ್ಲನೂ ರಾಂಗ್ ಆಗುತ್ತೆ. ಓಕೆ, ಸೊ 9 + 1 ಅಂದರೆ 10 ಆಯಿತು, 12 + 8 ಅಂದರೆ ಇದಾಗುತ್ತೆ 20, 30 - 2 ಅಂದರೆ 28.
ಓಕೆ, ಒನ್ಸ್ ಅಗೇನ್ ನೀವು ಅಬ್ಸರ್ವ್ ಮಾಡಿ ಬಂದಿರೋಂಥ RHS ಆನ್ಸರ್ ನಮ್ಮ LHS ಆನ್ಸರ್. ಇದು ನಮ್ಮದು LHS ಆನ್ಸರ್ ಆಗಿತ್ತು, ಇದು ನಮ್ಮದು RHS ಆನ್ಸರ್. ಎರಡು ಸೇಮ್ ಇದೆನಾ? ಓಕೆ, ಅಂದರೆ ಲಾಸ್ಟಲ್ಲಿ ಬರೀಬೋದು ನಾವು LHS = RHS ಅಂತ ಹೇಳಿ. ಓಕೆ, LHS ಏನಿತ್ತು A + B .C = AC + BC ಆಗಿದೆ. ಓಕೆ, ಎಷ್ಟು ಲಾಸ್ಟಲ್ಲಿ ಇದನ್ನು ಬರೆಯೋದು ಮಾತ್ರ ಮಿಸ್ ಮಾಡಿ, ಇದು ಮಿಸ್ ಮಾಡಿದ್ರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಸೊ ಎರಡು ಆನ್ಸರ್ ಈಕ್ವಲ್ ಬಂದಿದೆ ಅಂತ ಲಾಸ್ಟ್ ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 5 ಮಾರ್ಕ್ಸ್ ಬರೋದು. ಇದರಲ್ಲಿ ಒಂದೇನಾದರೂ ಆನ್ಸರ್ ಮ್ಯಾಚ್ ಆಗಲಿಲ್ಲ LHS ಅವ್ರ ಜೊತೆ RHS ಜೊತೆ ಅಂದರೆ ಅಗೇನ್ ಮಾರ್ಕ್ಸ್ ಕಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಈಸಿ ಟಾಸ್ಕ್ ಇದೆ, ಸೊ ಯಾವುದೇ ಕಾರಣಕ್ಕೂ ಇದನ್ನು ರಾಂಗ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಡಿಟರ್ಮೆಂಟ್ ಮೇಲೆ ಬರುವಂಥ ಕ್ವಶನ್ನು. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಭಾಳ ಸ್ಟೂಡೆಂಟ್ಸ್ ಇದನ್ನು ಸೈನ್ ಸಿಂಪ್ಲಿಫೈ ಮಾಡುವಾಗ ಅಲ್ಲಿ ಮಿಸ್ಟೇಕ್ಸ್ಗಳು ಮಾಡ್ತೀರಾ, ಕೋಫ್ಯಾಕ್ಟರ್ ಮಾಡುವಾಗ ಮಿಸ್ಟೇಕ್ಸ್ ಮಾಡ್ತೀರಾ. ಅದೊಂದು ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ಒಂದು ಈಸಿಯೆಸ್ಟ್ ಮೆಥಡ್ ಹೇಳ್ಕೊಡ್ತೀನಿ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ನಾನು. ಆ ಒಂದು ಶಾರ್ಟ್ ಮೆಥಡ್ನ ನೀವು ಅಬ್ಸರ್ವ್ ಮಾಡಿ ಯಾವುದೇ ಕಾರಣಕ್ಕೂ ಕೋಫ್ಯಾಕ್ಟರ್ ಅಡ್ಜಾಯಿಂಟ್ ಬರೀಬೇಕಾದ್ರೆ ಒಂದಿಷ್ಟು ಮಿಸ್ಟೇಕ್ಸ್ ಮಾಡಲ್ಲ, ಎರರ್ಲೆಸ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಅದು ಹೇಗೆ ಅಂತ ಅಬ್ಸರ್ವ್ ಮಾಡಿ. ಇವಾಗ ಫಸ್ಟ್ ಇಲ್ಲಿ ಏನು ಮಾಡ್ಕೊತೀರಾ, A ಮ್ಯಾಟ್ರಿಕ್ಸ್ನ ಬರ್ಕೊತೀರಾ. ಓಕೆ, ಸೊ A ಮ್ಯಾಟ್ರಿಕ್ಸ್ ಏನಾಗುತ್ತೆ, ಎಲ್ಲರದ್ದು XYZ ಕಾಂಪೊನೆಂಟ್ಸ್ ಬರೀತಾ ಹೋಗ್ತಾರೆ. 4 3 2 ಇದೆ. ಅಗೇನ್ ಸೆಕೆಂಡ್ ಇಕ್ವೇಷನಲ್ಲಿ ಏನಿದೆ ನೋಡಿ, 2 4 6 ಇದೆ. ನೆಕ್ಸ್ಟ್ ಥರ್ಡಲ್ಲಿ ಏನಿದೆ, 6 2 3. ಓಕೆ, ಸೊ ಒಂದು ಸತಿ ನೀವು ಚೆಕ್ ಮಾಡ್ಕೋಬೇಕು ಸ್ಟೂಡೆಂಟ್ ಬರ್ಕೊಂಡ ತಕ್ಷಣ. ಇಲ್ಲಿ ಬರ್ಕೋಬೇಕಾದ್ರೆ ಒಂದಿನ ಸೈನ್ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಪೂರನೇ ರಾಂಗ್ ಆಗುವಂಥದ್ದು. ಓಕೆ, ಸೊ ಟೈಮು ವೇಸ್ಟ್ ಆಗುತ್ತೆ, ಅಗೇನ್ ಎಲ್ಲನೂ ರಾಂಗ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 4 3 2 ಇದೆ, ಅಗೇನ್ 2 4 6 ಇದೆ, ಅಗೇನ್ 6 2 3 ಇದೆ, ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವಾಗ, ನೆಕ್ಸ್ಟ್ ಏನು ಮ್ಯಾಟ್ರಿಕ್ಸ್ ಬರ್ಕೊತೀರಾ. ಸೊ ಮ್ಯಾಟ್ರಿಕ್ಸ್ X ಏನಾಗಿರುತ್ತೆ, X Y Z ಆಗಿರುತ್ತೆ. ಅದಾದಮೇಲೆ ಮ್ಯಾಟ್ರಿಕ್ಸ್ B ಒಂದಿರುತ್ತೆ, ಅದು ಯಾವುದಪ್ಪ ಅಂದರೆ ಎಲ್ಲ = ಇರುತ್ತೆ ನೋಡಿ. 60 ಒಂದಿದೆ ಫಸ್ಟ್ ಒನ್ನು, ಅದಾದಮೇಲೆ ಇನ್ನೊಂದು 90 ಇದೆ, ಇನ್ನೊಂದು 70 ಇದೆ. ಸೊ ಇದು ನಿಮ್ಮದು ಮ್ಯಾಟ್ರಿಕ್ಸ್ B ಆಗಿರುತ್ತೆ. ಓಕೆ, ಸೊ ಫಸ್ಟ್ ನಾವು ಇವಾಗ ಡಿಟರ್ಮಿನೆಂಟ್ ಆಫ್ ಎನ ಸಿಂಪ್ಲಿಫೈ ಮಾಡ್ಕೊತೀವಿ. ಸೊ ಡಿಟರ್ಮಿನೆಂಟ್ ಆಫ್ ಎ ಯಾವ ಥರ ಮಾಡ್ತೀವಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಪ್ಲಸ್ ಮೈನಸ್ ಪ್ಲಸ್ ಅಂತ ಬರ್ಕೊತೀವಿ. ಓಕೆ, ಸೊ ಸಾಲ್ವ್ ಮಾಡ್ತಾ ಹೋಗೋಣ. 4 ಇಂಟು ಬ್ರ್ಯಾಕೆಟ್ ಇವೆರಡು ಕ್ಯಾನ್ಸಲ್ ಆಯಿತಾ. 4 × 3 12 ಆಗುತ್ತೆ, 6 × 2 12 ಆಗುತ್ತೆ. ಓಕೆ, ನೆಕ್ಸ್ಟು 3 -3 ತೊಗೊತೀರಾ. ಸೊ -3 ತೊಗೊಂಡ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 2 × 3 6 ಆಗುತ್ತೆ, 6 × 6 36 ಆಗುತ್ತೆ. ಓಕೆ, ನೆಕ್ಸ್ಟು ಪ್ಲಸ್ 2 ಇಂಟು ಬ್ರ್ಯಾಕೆಟ್. ಸೊ 2 ಇಂಟು ಬ್ರ್ಯಾಕೆಟ್ ಇದು ಕ್ಯಾನ್ಸಲ್, 2 × 2 4 ಆಗುತ್ತೆ, 6 × 4 24 ಆಗುತ್ತೆ. ಓಕೆ, ಸೊ ಇವಾಗ ಏನೇನು ಬಂತು ನೋಡಿ, ಇದಂತೂ 0 ಆಯಿತಾ. ಸೊ ಬಿಟ್ಬಿಟ್ಟಿದ್ದು 0 ಆಯಿತು. 36 × 6 ಅಂದರೆ -30 -30 ಮೈನಸ್ ಪ್ಲಸ್ 30 × 3 ಮಾಡಿದ್ರೆ ಇದಾಯಿತು 90 ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 24 ಮೈನಸ್ ಅಂದರೆ ಇದಾಯಿತು 20 20 × 2 -40 ಆಯಿತು. ಇದು 90 - 40 ಅಂದರೆ ಎಷ್ಟಾಗುತ್ತೆ, 50 ಆಗುತ್ತಲ್ವಾ. ಓಕೆ, ನಮ್ಗೆ ಬಂದಿರುವಂಥದ್ದು ಇದು 50. ಇದೇನಾಗಿದೆ, ≠ 0 ಇದೆ ಅಂತ ಬರೀಬೇಕು. ಯಾಕಂದರೆ ಇದು ನಮಗೆ ಸಿಕ್ಕಿರೋದು ಡಿಟರ್ಮಿನೆಂಟ್ ಆಫ್ ಎ ≠ 0 ಇರಬೇಕು. 0 ಇದ್ದರೆ ಅಗೇನ್ ಅಲ್ಲಿ ಸೊಲ್ಯೂಷನ್ನೇ ಆಗಂಗಿಲ್ಲ. ಓಕೆ, ಇನ್ವರ್ಸ್ ಎಕ್ಸಿಸ್ಟೇ ಆಗಲ್ಲ. ಓಕೆ, ಸೊ ಇದು ಬಂದಾಯ್ತು. ಇದು ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಏನು ಮಾಡ್ತೀರಾ ನೀವು, ಕೋಫ್ಯಾಕ್ಟರ್ ಮಾಡಬೇಕಂದ್ರೆ ಅಗೇನ್ ಮೈನರ್ ಫ್ಯಾಕ್ಟರ್ ಕೋಫ್ಯಾಕ್ಟರ್ ಮಾಡ್ತಿಲ್ಲ. ಇಲ್ಲೇ ಇರೋದು ನಾನು ಒಂದು ಈಸಿಯೆಸ್ಟ್ ಮೆಥಡ್ ನಿಮ್ಗೆ ಹೇಳಿದೆ. ಅದು ಯಾವ ಥರ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡ್ಕೊಳ್ಳಿ, ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಇಲ್ಲಿ ಸೈಡ್ ರಫಲ್ಲಿ ಬರ್ಕೊಳ್ಳಿ. ಏನಿದೆ 4 3 2, ಅದಾದಮೇಲೆ 2 4 6, ನೆಕ್ಸ್ಟ್ 6 2 3. ಓಕೆ, ಸೊ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಆ್ಯಸ್ ಇಟ್ ಈಸ್ ಮೊದಲಿಗೆ ಬರ್ಕೊಳ್ಳಿ. ಅದಾದಮೇಲೆ ಮಾಡಿ ಫಸ್ಟ್ 2 ರೋನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಇದೊಂದು 2 4 6 ಫಸ್ಟ್ 2 ರೋನ ಕಾಪಿ ಪೇಸ್ಟ್ ಮಾಡಿದೆ. ಆಮೇಲೆ ಫಸ್ಟ್ 2 ಕಾಲಮ್ನ ಮತ್ತೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಕಾಲಮ್ ಪೂರಾನೇ 4 2 6 4 2. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 3 4 2 3 4. ಓಕೆ, ಇದಾಯ್ತಾ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಫಸ್ಟ್ ರೋ ಫಸ್ಟ್ ಕಾಲಮ್ನ ಡೆಲೀಟ್ ಮಾಡ್ಕೊಳ್ಳಿ. ಇದು ಫಸ್ಟ್ ಕಾಲಮ್ಮು ಫಸ್ಟ್ ರೋನ ಡೆಲೀಟ್ ಮಾಡ್ಕೊಂಬಿಡಿ. ಇವಾಗ ಉಳಿದಿರೋದು ಇದೆ ರಿಸಲ್ಟಾ. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊತ ಹೋದರೆ ನಮಗೇನು ಬೇಕಾಗಿತ್ತಲ್ಲ, ಇವಾಗ ಕೋಫ್ಯಾಕ್ಟರ್ ಡೈರೆಕ್ಟಾಗಿ ಕೋಫ್ಯಾಕ್ಟರ್ ಬಂದುಬಿಡುತ್ತೆ. ಮೈನರ್ ಫ್ಯಾಕ್ಟರ್ ಮಾಡೋದು ಜरूरते ಇಲ್ಲ. ಓಕೆ, ಸೊ ಕೋಫ್ಯಾಕ್ಟರ್ ಯಾವ ಥರ ಬರೀತಿದ್ರಿ ಸ್ಟೂಡೆಂಟ್ಸ್, A11 ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ. A11 ಸ್ವಲ್ಪ ಪ್ಲೇಸ್ ಬಿಡೋಣ. ಇಲ್ಲಿ A12, ನೆಕ್ಸ್ಟ್ ಲಾಸ್ಟಲ್ಲಿ A13. ಇದು ನಮ್ಮದು ಆನ್ಸರ್ಸ್ಗಳು. ಓಕೆ, ಸ್ವಲ್ಪ ಈ ಕಡೆ ತಗೊಳ್ಳೋಣ. A12 ಅದಾದಮೇಲೆ A13. ಸೊ ಇದು ನಾವು ರೋ ವೈಸೇ ಬರಿತಾ ಇದ್ದೀನಿ ನಾನು. ನೆಕ್ಸ್ಟ್ ಒಂದು ರಿಸಲ್ಟ್ ಏನು, A21 ಮಾಡ್ಕೊತೀವಿ. ನೆಕ್ಸ್ಟು A22 A23. ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ಯಾವ ಥರ ಇದನ್ನು ಒಂದೊಂದಾಗಿ ಸಾಲ್ವ್ ಮಾಡಬೇಕಂತ ಹೇಳಿ. A31 A32 A33.
ಓಕೆ, ಡೈರೆಕ್ಟಾಗಿ ಯಾವ ಥರ ಕೋ ಫ್ಯಾಕ್ಟರ್ ಮಾಡ್ಕೋಬೇಕಂದ್ರೆ ಸರ್ ನಿಮಗೆ ಮಾಸ್ ಹೋಗುತ್ತೆ ಅದನ್ನ ಏನೂ ಇಲ್ಲ, ಡೈರೆಕ್ಟ್ ಇದು ನಿಮಗೆ ಆನ್ಸರ್ ಬರೆದ್ಬಿಟ್ರೆ ಮುಗೀತು, ಡೈರೆಕ್ಟ್ ಅಡ್ಜಾಯಿಂಟ್ ಮಾಡ್ಕೋಬೋದು ನಾವು. ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನಾನು ಇವಾಗೇನು ಇಲ್ಲಿ ಶಾರ್ಟ್ ಫಾರ್ಮ್ ಬರ್ದಿನಲ್ಲ, ಈ 4 ರಿಸಲ್ಟ್ಸನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇವಾಗ ಈ 4 ರಿಸಲ್ಟು A11 ಆನ್ಸರ್ ಆಗಿರುತ್ತೆ. ಫಸ್ಟ್ ಡಯಾಗೋನಲ್ ಎಲಿಮೆಂಟ್ 4 × 3 ಮಾಡಿದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ಮೈನಸ್ 6 × 2 ಮಾಡಿದ್ರೆ ಇದು 12 ಬರುತ್ತೆ. ಅಂದರೆ ಫಸ್ಟ್ ಆನ್ಸರ್ ಆಗಿದೆ 0. ಅಂದರೆ ಫಸ್ಟ್ A11 ಕೋ ಫ್ಯಾಕ್ಟರ್ 0 ಇದೆ ಸ್ಟೂಡೆಂಟ್ಸ್. A12 ಮಾಡ್ಕೋಬೇಕು. ಇವಾಗ A12 ಅಂದರೆ ಅಗೇನ್ ಇವೆರಡು ರಿಸಲ್ಟ್ಸ್ನ ಮಾಡ್ಕೊತೀರಾ, ಅಗೇನ್ ಇಲ್ಲಿ ಬರೀತೀರಾ, ಕರೆಕ್ಟಾ? ಅಗೇನ್ ನೆಕ್ಸ್ಟ್ ಒನ್ ನೀವು ಈ ಥರ ಕಾಲಮ್ ವೈಸ್ ಹೋಗ್ತಾ ಇದ್ರೆ ಕಾಲಮ್ ವೈಸ್ ಇಲ್ಲಿ ಬರೀಕೋಬೋದು, ಇಲ್ಲ ರೋ ವೈಸ್ ಹೋಗ್ತಾ ಇದ್ರೆ ರೋ ವೈಸ್ ಮಾಡ್ಬೋದು. ಓಕೆ, ಸೊ ನಾನು ಇವಾಗ ಈ ಎರಡು ರಿಸಲ್ಟ್ನ ತೊಗೊತೀನಿ. 6 × 6 ಮಾಡಿದ್ರೆ ಎಷ್ಟಾಗುತ್ತೆ? 36 ಆಗುತ್ತೆ. ಅಗೇನ್ ಮೈನಸ್ ಇವೆರಡನ್ನ 6 × 6 ಅಗೇನ್ ಇದನ್ನು 4 ರಿಸಲ್ಟ್. 6 × 6 36, 3 × 2 3 × 2 ಮಾಡಿದ್ರೆ ಎಷ್ಟು ಬರುತ್ತೆ? ಅಗೇನ್ 6 ಬರುತ್ತೆ. ಅಂದರೆ ಇದಾಯಿತು 36 - 6 ಅಂತಂದರೆ 30 ಆಯಿತು. ಓಕೆ, ಲಾಸ್ಟ್ ಒನ್ ಇವೆರಡು ನೋಡಿ, 2 × 2 4 ಆಗುತ್ತೆ, -24 ಅಂದರೆ ಇದಾಯಿತು ನಮ್ಮದು -20. ಇವಾಗಿದೆ ಫಸ್ಟ್ ರೋದು ಕೋ ಫ್ಯಾಕ್ಟರ್ಸ್. ಇದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ಇವಾಗ ನಾವು ಇದು ಫಸ್ಟ್ ರೋದು ಇಲ್ಲೆಲ್ಲ ಮಾಡ್ಬೇಕು. ಇನ್ನು ನೆಕ್ಸ್ಟ್ ಮಾಡ್ಕೋಬೇಕಂದ್ರೆ ಈ 4 ರಿಸಲ್ಟ್ಸ್ನ ತಗೋಬೇಕು. ಯಾವ್ಯಾವುದು? ಇವೆರಡು ನೋಡಿ. ಇವಾಗ ಬರುವಂಥದ್ದು A21 ಅಂದರೆ ಫಸ್ಟ್ ಡಯಾಗೋನಲ್ 2 × 2 ಎಷ್ಟಾಗುತ್ತೆ? 4 ಆಗುತ್ತೆ. -3 × 3 9 ಆಗುತ್ತೆ ಸ್ಟೂಡೆಂಟ್ಸ್. 9 -4 ಮಾಡಿದ್ರೆ -5 ಆಗಿದೆ. ನೆಕ್ಸ್ಟ್ A22 ಮಿಡಲ್ ಒನ್ 4 × 3 ಅಗೇನ್ ಇದು 12 ಆಗುತ್ತೆ. ಅಗೇನ್ 6 × 2 ಇದನ್ನು 12 ಆಗುತ್ತೆ, 0 ಬಂತು. ನೆಕ್ಸ್ಟ್ ಇದು 4 ರಿಸಲ್ಟ್ಸು. 6 × 3 18 ಆಗುತ್ತೆ. ಅಗೇನ್ 4 × 2 8 ಆಗುತ್ತೆ. ಸೊ ಇದಾಯಿತು 10 ಆನ್ಸರ್, ಕರೆಕ್ಟಾ? 4 × 3 ಮಾಡಿದ್ವಿ 18, 4 × 2 8. ನೆಕ್ಸ್ಟ್ ಇವಾಗ ಈ 4 ರಿಸಲ್ಟ್ಸ್ಗಳು ಮುಗಿತಾ? ಇವಾಗ ಏನು ಮಾಡಬೇಕು? ಈ 4 ರಿಸಲ್ಟ್ಸ್ಗಳು 6 × 3 ಅಗೇನ್ ಇಲ್ಲಿ 18 ಬರುತ್ತೆ, -4 × 2 8 ಅಗೇನ್ ಇದು ಕೂಡ 10 ಇದೆ. A32 ಇವು 4 4 × 2 × 2 4 ಆಗುತ್ತೆ. 6 × 4 24, 24 - 4 ಅಂದರೆ -20 ಆಯಿತು. ನೆಕ್ಸ್ಟ್ A33 ಈ 4 ರಿಸಲ್ಟ್ಸ್ಗಳು. ಓಕೆ, ಸೊ 4 × 4 ಎಷ್ಟಾಗುತ್ತೆ? 16 ಆಗುತ್ತೆ. -2 × 3 6 ಆಗುತ್ತೆ. ಅಂದರೆ ಇದು ಕೂಡ 10 ಬಂತು, ಕರೆಕ್ಟಾ? ಎಲ್ಲ ರಿಸಲ್ಟ್ಸ್ಗಳು ಈಸಿನೇ ಆಗಿ ನಾವು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದು ಬಂದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬಹಳ ಈಸಿ ಸ್ಟೂಡೆಂಟ್ಸ್. ಏನು ಮಾಡ್ಕೋಬೇಕು? ಇವಾಗ ನಾವು ಅಡ್ಜಾಯಿಂಟ್ ಬರೆಯುವಂಥದ್ದು. ಓಕೆ, ಬಂದಿರುವಂಥದ್ದು ಎಲ್ಲನೂ ಕೋ ಫ್ಯಾಕ್ಟರ್ಸ್ಗಳು. ಓಕೆ, ನಾನಿಲ್ಲಿ ಅಡ್ಜಾಯಿಂಟ್ ಬರೀತಾ ಇದ್ದೀನಿ ನೋಡಿ. ಅಡ್ಜಾಯಿಂಟ್ ಆಫ್ ಎ. ಅಡ್ಜಾಯಿಂಟ್ ಆಫ್ ಎ ಒಳಗೆ ಎಲ್ಲ ಎಲಿಮೆಂಟ್ಸು ಆಸ್ ಇಟ್ ಈಸ್ ಬರ್ಕೊಂಡು ಇದ್ರದ್ದೇ ನಾನು ಟ್ರಾನ್ಸ್ಪೋಸ್ ಬರೀತೀನಿ. ಯಾಕಂದರೆ ನಾವು ಕೋ ಫ್ಯಾಕ್ಟರ್ದು ಟ್ರಾನ್ಸ್ಪೋಸ್ ನಮಗೇನಾಗಿರುತ್ತೆ? ಅಡ್ಜಾಯಿಂಟ್ ಆಗಿರುತ್ತೆ. ಸೊ ಮೊದಲಿಗೆ ಬರ್ಕೊಂಡ್ಬಿಡೋಣ. ಏನಿದೆ? 0, ನೆಕ್ಸ್ಟ್ ಒನ್ 30, ನೆಕ್ಸ್ಟ್ -20. ನೀವು ಚೆಕ್ ಮಾಡ್ಕೋಬೋದು ಇದೇ ಆನ್ಸರ್ಸ್ಗಳು ಇದಾವಾ ಇಲ್ವಾ ಅಂತ ಹೇಳಿ. -5 0 ಅಗೇನ್ ಇಲ್ಲಿ 10 ಇದೆ. ನೆಕ್ಸ್ಟ್ ಒನ್ 10, ನೆಕ್ಸ್ಟ್ -20 ಅಗೇನ್ ನೆಕ್ಸ್ಟ್ 10. ಓಕೆ, ಇದಕ್ಕೆ ನಾನು ಟ್ರಾನ್ಸ್ಪೋಸ್ ತೊಗೊಂಡ್ರೆ ನನಗೆ ಏನು ಬರುತ್ತೆ? ಕಂಪ್ಲೀಟಾಗಿ ಅಡ್ಜಾಯಿಂಟ್ ಆನ್ಸರ್. ಅಂದರೆ ಫಸ್ಟ್ ರೋ ಕನ್ವರ್ಟೆಡ್ ಇಂಟು ಫಸ್ಟ್ ಕಾಲಮ್ -20, ಸೆಕೆಂಡ್ ರೋ ಕನ್ವರ್ಟೆಡ್ ಇಂಟು ಸೆಕೆಂಡ್ ಕಾಲಮ್ -5 0 10, ಥರ್ಡ್ ಕಾಲಮ್ 10 ಇದೆ, -20 ಇದೆ, ಅಗೇನ್ 10 ಇದೆ ಸ್ಟೂಡೆಂಟ್ಸ್. ಅಡ್ಜಾಯಿಂಟ್ ಕೆಲಸ ಮುಗೀತು. ಓಕೆ, ಇವಾಗ ನೆಕ್ಸ್ಟ್ ಫಾರ್ಮುಲಾ ಏನಪ್ಪ? ನೆಕ್ಸ್ಟ್ ಮಾಡಬೇಕಾಗಿರೋದು A ಇನ್ವರ್ಸ್, ಕರೆಕ್ಟಾ? ಸೊ A ಇನ್ವರ್ಸ್ ಏನಿದೆ ಫಾರ್ಮುಲಾ ಬರೀಬೇಕಾ? A ಇನ್ವರ್ಸ್ = 1 / ಡಿಟರ್ಮಿನೆಂಟ್ ಆಫ್ A ಇಂಟು ಅಡ್ಜಾಯಿಂಟ್ ಆಫ್ A. ಓಕೆ, ಸೊ 1 / ಡಿಟರ್ಮಿನೆಂಟ್ ಆಫ್ A ಎಷ್ಟು ಬಂದಿದೆ? 50 ಇದೆ. ಸೊ 50 ಬರೀತೀರಾ. ಅಡ್ಜಾಯಿಂಟ್ ಆನ್ಸರ್ ಏನು ಬಂದಿದೆ? 0 30 -20 -5 0 10 10 -20 10. ಓಕೆ, ಇದಾಯಿತು A ಇನ್ವರ್ಸ್. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಾಗಿರುವಂಥದ್ದು? ಎಕ್ಸ್. ಆ್ಯಕ್ಚುಲಿ ಇಲ್ಲಿದೆ ನಮ್ದು ಆನ್ಸರ್. A ಇನ್ವರ್ಸ್ ಇಂಟು B ಮಾಡ್ಕೋಬೇಕು. A ಇನ್ವರ್ಸ್ದು ಆನ್ಸರ್ ಆಲ್ರೆಡಿ ಬಂದಿದೆ, ಬರ್ಕೊಳ್ಳೋಣ. 1 / 50 ಅಗೇನ್ ಮ್ಯಾಟ್ರಿಕ್ಸ್ ಏನೇನಿದೆ? 0 -5 10 30 0 -20 -20 10 10. ಇದ್ರ ಜೊತೆ B ಮ್ಯಾಟ್ರಿಕ್ಸ್ ಇಲ್ಲಿದೆ ನಮ್ಮದು B ಮ್ಯಾಟ್ರಿಕ್ಸ್, ಕರೆಕ್ಟಾ? ಸೊ B ಮ್ಯಾಟ್ರಿಕ್ಸ್ ಬರ್ಕೊಳ್ಳೋಣ. ಏನಿದೆ ನೋಡಿ? 60 90 70 60 90 70. ಓಕೆ, ಸೊ ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 1/50 ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಅಗೇನ್ ಇಲ್ಲಿ ಫಸ್ಟ್ ರೋ ಮಲ್ಟಿಪ್ಲೈ ಆಯ್ತು ಫಸ್ಟ್ ಕಾಲಮ್. ಓಕೆ, 0 × 60 ಅಂದರೆ 0ನೇ ಆಗುತ್ತೆ ಇದು. ನೆಕ್ಸ್ಟ್ -5 × 90 ಅಂದರೆ -450 ಆಯ್ತು ಇದು, ಕರೆಕ್ಟಾ? ಪ್ಲಸ್ ಮೈನಸ್ ಆಗಿರೋದು. ನೆಕ್ಸ್ಟ್ 10 × 70 ಅಂದರೆ ಇದಾಗುತ್ತೆ +700. ಇದು ಮುಗೀತಾ? ನೆಕ್ಸ್ಟ್ ಸೆಕೆಂಡ್ ರೋ ಮಲ್ಟಿಪ್ಲೈ ವಿತ್ ಫಸ್ಟ್ ಕಾಲಮ್ ಏನಾಗುತ್ತೆ ನೋಡಿ? 30 × 60 ಅಂದರೆ ಇದಾಗುತ್ತೆ 1800. ನೆಕ್ಸ್ಟ್ 0 ಆಗುತ್ತೆ, ಮಿಡಲ್ ಒನ್ 0 ಇದೆ, ಮೈನಸ್ ಪ್ಲಸ್ ಮೈನಸ್ ಆಯಿತು ಇದು. 20 × 70 ಅಂತಂದರೆ 1400 ಆಯ್ತು ಇದು. ಓಕೆ, ಇನ್ನು ನೆಕ್ಸ್ಟ್ ಲಾಸ್ಟು 20 × 60 ಅಂದರೆ ಅಗೇನ್ ಇದು ಆಗುತ್ತೆ -1200. ಅಗೇನ್ ಪ್ಲಸ್ 10 × 90 ಅಂದರೆ ಇದಾಗುತ್ತೆ 900.
ಅಗೇನ್ 10 ಇಂಟು ಅಂದರೆ ಇದಾಯಿತು 700. ಓಕೆ, ಸೊ ಇವಾಗ ಇವೆಲ್ಲನೂ ಸಿಂಪ್ಲಿಫೈ ಮಾಡೋಣ. 1/50 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಸೊ 450 ಪ್ಲಸ್ 700 ಪ್ಲಸ್ ಮೈನಸ್ ಆಗಿ 250 ಉಳಿತಾ? ಎಸ್, 250 ಪ್ಲಸ್ 450 ಅಂದರೆ 700 ಆಗುತ್ತಲ್ವಾ? ಎಸ್. ನೆಕ್ಸ್ಟ್ 1800 ಮೈನಸ್ 1400 ಮಾಡಿದ್ರೆ ಜಸ್ಟ್ 400 ಉಳಿತಿಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ 700 ಪ್ಲಸ್ 900 ಅಂದರೆ ಇದಾಗುತ್ತೆ 1600 ಮೈನಸ್ 1200 ತೆಗೆದುಬಿಟ್ರೆ ಅಗೇನ್ ಇಲ್ಲಿನೂ 400 ಉಳಿಯುವಂಥದ್ದು. ಓಕೆ, ಇವಾಗ 0 ಕ್ಯಾನ್ಸಲ್, 5 1 5 5 ಅಂದರೆ ಫಸ್ಟ್ ಒನ್ ರಿಸಲ್ಟ್ ಎಷ್ಟು ಬಂತು? 5 ಬಂತು. ಅಗೇನ್ ಇಲ್ಲಿ 0 ಕ್ಯಾನ್ಸಲ್, 5 1 5 8 ಅಗೇನ್ ತೆಳಗೂ ಕೂಡ 8 ಬಂದಿದೆ. ಅಂದರೆ ನಮಗೆ ಎಕ್ಸ್ ಮ್ಯಾಟ್ರಿಕ್ಸ್ ಏನು ತೊಗೊಂಡಿದ್ದೀವಿ ನಾವು ಇಲ್ಲಿ? ಎಕ್ಸ್ ವೈ ಝೆಡ್ ಆನ್ಸರ್ ಸಿಕ್ಕಾಯಿತು ಸ್ಟೂಡೆಂಟ್ಸ್. ಏನು ಎಕ್ಸ್ದ ವ್ಯಾಲ್ಯೂ ಎಷ್ಟು ಬಂದೇ ಆಯಿತು? ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಇದೆ, ವೈ ಇಸ್ ಈಕ್ವಲ್ಸ್ ಟು 8 ಇದೆ, ಅಗೇನ್ ಝೆಡ್ ಇಸ್ ಈಕ್ವಲ್ಸ್ ಟು 8 ಬಂದಿದೆ. ಎಷ್ಟು ಮಾಡಿದರೆ ನಿಮ್ಮ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಓಕೆ, ಇಲ್ಲಿ ನಾವು ಈ ಒಂದು ಈಸಿ ಮೆಥಡ್ ಫಾಲೋ ಮಾಡೋದ್ರ ಮೂಲಕ ಯಾವುದೇ ಮಿಸ್ಟೇಕ್ಸ್ಗಳನ್ನ ಆಗೋದಿಲ್ಲ, ಹಾಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಪ್ರಾಪರಾಗಿ ಮಾಡಿದ್ದೆ ಆದರೆ ಆರಾಮಾಗಿ ಆನ್ಸರ್ ಬರುತ್ತೆ. ನಂಬರ್ಸ್ ಭಾಳ ದೊಡ್ಡದಿದೆ, ಆನ್ಸರ್ ರಾಂಗ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಸೊ ನನ್ನ ಪ್ರಕಾರ ಇದನ್ನು ನೀವು ಲಾಸ್ಟಲ್ಲಿ ಇಡಿ ಯಾವುದೇ ಕಾರಣಕ್ಕೆ, ಯಾಕಂದರೆ ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಸ್ಟೂಡೆಂಟ್ಸ್, ಹಾಗೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರ ಬದಲಿ ನೀವು ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಬೋದು, ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡ್ಬೋದು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಮಾಡ್ಬೋದು, ಎಷ್ಟೆಲ್ಲ ಆಪ್ಷನ್ಸ್ಗಳಿದ್ದಾವೆ. ಸೊ ನನ್ನ ಪ್ರಕಾರ ಇದನ್ನು ನೀವು ಲಾಸ್ಟಲ್ಲಿ ಇಡಿ. ಎಲ್ಲ ಕ್ವಶನ್ ಭಾಳ ಡಿಫಿಕಲ್ಟ್ ಇದ್ದಾಗ ಮಾತ್ರ ಇದಕ್ಕೆ ಟೈಮ್ ಕೊಡಿ. ಓಕೆ, ಈಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಒನ್ ಏನಿದೆ ಅಂದರೆ ಇಲ್ಲಿ ಒಂದು ವೈ ರಿಸಲ್ಟ್ನ ಕೊಟ್ಟಿದ್ದಾರೆ ಫಂಕ್ಷನ್, ಅದನ್ನು ನಾವು ಪ್ರೂವ್ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಫಂಕ್ಷನ್ ಏನಿದೆ ನೋಡಿ, y ಇಸ್ ಈಕ್ವಲ್ಸ್ ಟು 3 ಇಂಟು ಇ ರೇಸ್ ಟು 2x ಪ್ಲಸ್ 2 ಇಂಟು ಇ ರೇಸ್ ಟು 3x ಇದೆ. ಸೊ ಫಸ್ಟ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ? dy ಬೈ dx 3 ಆಸ್ ಇಟ್ ಈಸ್ ಇ ರೇಸ್ ಟು 2x ಡಿಫ್ರೆನ್ಷಿಯೇಷನ್, ಇ ರೇಸ್ ಟು 2x ಡಿಫ್ರೆನ್ಷಿಯೇಷನ್ 2 ಬರುತ್ತೆ. ಅಗೇನ್ ಇಲ್ಲಿನೂ ಅದೇ ತರನಾಗಿನೇ ಇರುತ್ತೆ. ಇ ರೇಸ್ ಟು 3x ಅಂದರೆ ಆಸ್ ಇಟ್ ಈಸ್ 3x ಎಕ್ಸ್ಟ್ರಾ ಪಾರ್ಟ್ ಇನ್ನೊಂದು 3 ಬರುತ್ತೆ. ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್ ಆನ್ಸರ್. ಓಕೆ, ನೀವು ಬೇಕಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೀರಿ. ಏನು dy ಬೈ dx ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 3 ಇಂಟು 2 6 ಇ ರೇಸ್ ಟು 2x ಪ್ಲಸ್ ಅಗೇನ್ ಇದು 6 ಇ ರೇಸ್ ಟು 3x ಆಯಿತು. ಇವಾಗ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಇದೆ ಅಲ್ವಾ? ಸೊ ಡಿ ಸ್ಕ್ವೇರ್ ಬೈ dx ಸ್ಕ್ವೇರ್ ಅಗೇನ್ 6 ಆಸ್ ಇಟ್ ಇಸ್ ಅಗೇನ್ ಇ ರೇಸ್ ಟು 2x ಡಿಫ್ರೆನ್ಷಿಯೇಷನ್, ಮತ್ತೆ ಇ ರೇಸ್ ಟು 2x ಬರುತ್ತೆ, ಮತ್ತೆ ಇಲ್ಲೊಂದು 2 ಬರುತ್ತಲ್ವಾ? 6 ಇಂಟು 2 ಮಾಡಿದ್ರೆ ಇದಾಯಿತು 12 ಇ ರೇಸ್ ಟು 2x ಆಗುತ್ತೆ. ಅಗೇನ್ ಇಲ್ಲಿ ನೋಡಿ ಇ ರೇಸ್ ಟು 3xಗೆ ಅಗೇನ್ 3x ಮತ್ತೆ ಉಳಿಯುತ್ತೆ, 3 ಡಿಫ್ರೆನ್ಷಿಯೇಷನ್ ಉಳಿಯುವಂಥದ್ದು 3 ಇಂಟು 6 ಇದು 18 ಇ ರೇಸ್ ಟು 3x ಆಯಿತು. ಇದು ಇಕ್ವೇಷನ್ 1 ಅಂತ ಕೊಡಿ, ಇದು ಇಕ್ವೇಷನ್ 2 ಅಂತ ಕೊಡಿ. ಇವಾಗ ನಾನೇನು ಮಾಡ್ತಾ ಇದ್ದೀನಿ? ಎಲ್ ಎಚ್ ಎಸ್ನ ತೊಗೊಂಡು ಆರ್ ಎಚ್ ಎಸ್ನ ಪ್ರೂವ್ ಮಾಡ್ಕೊಳ್ಳೋಣ. ಎಲ್ ಎಚ್ ಎಸ್ ಏನಿದೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 6y ಇದೆ. ಓಕೆ, ಜೀರೋನು ಬರೀಲಿಕ್ಕೆ ಹೋಗಬೇಡಿ, ಜೀರೋ ಪ್ರೂವ್ ಮಾಡಬೇಕಾಗಿರೋದು ನಾವು. ಡಬಲ್ ಡಿಫ್ರೆನ್ಷಿಯೇಷನ್ ಆನ್ಸರ್ ಏನು ಬಂದಿದೆ? 12 ಇ ರೇಸ್ ಟು 2x ಅಗೇನ್ ಪ್ಲಸ್ 18 ಇ ರೇಸ್ ಟು 3x ಇದು ಬಂದಿರೋದಾ? ಓಕೆ, ಮೈನಸ್ 5 ಇಂಟು ನಾವು ಡಿ ವೈ ಬೈ ಡಿ ಎಕ್ಸ್ಗೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಡೈರೆಕ್ಟಾಗಿ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡೇ ಬರೀತಾ ಇದ್ದೀನಿ ನೋಡಿ. 5 ಇಂಟು 6 ಎಷ್ಟಾಗುತ್ತೆ? 30 ಆಗುತ್ತಾ? 30 ಇ ರೇಸ್ ಟು 2x ಆಯಿತು. ನೆಕ್ಸ್ಟ್ ಅಗೇನ್ ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ. ಅಗೇನ್ 5 ಇಂಟು 6 ಅಂದರೆ ಅಗೇನ್ ಮೈನಸ್ 30 ಇ ರೇಸ್ ಟು 3x ಆಯಿತು. ಇದು ಮುಗಿತಾ? ನೆಕ್ಸ್ಟ್ 6 ಇಂಟು ವೈ, ಇದು ನಿಮ್ಮದು y ಇದೆ, yಗೆ ನಾವು 6 ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ 6 ಇಂಟು 3 ಮಾಡಿದ್ರೆ 18 ಆಗುತ್ತೆ, 18 ಇ ರೇಸ್ ಟು 2x ಆಗುತ್ತೆ. ಅಗೇನ್ ಪ್ಲಸ್ 6 ಇಂಟು 2 ಮಾಡಿದ್ರೆ 12 ಆಗುತ್ತೆ, 12 ಇ ರೇಸ್ ಟು 3x ಆಯಿತು ಸ್ಟೂಡೆಂಟ್. ಇದನ್ನೆಲ್ಲನೂ ಆ್ಯಡ್ ಮಾಡ್ತಾ ಹೋಗಿ ಏನು ಬರುತ್ತೆ ನೋಡಿ. ಇಲ್ಲಿ 12 ಇ ರೇಸ್ ಟು 2x ಇದೆ, ಎಲ್ಲ ರಿಸಲ್ಟ್ 2x ಇದು ಮೊದಲಿಗೆ ಆ್ಯಡ್ ಮಾಡ್ತಾ ಹೋಗೋಣ. ಇಲ್ಲೊಂದು 2x ಇದೆ, ಅಗೇನ್ ಇಲ್ಲೊಂದು 2x ಇದೆ, ಇಲ್ಲೊಂದು 2x ಇದೆ, ಕರೆಕ್ಟಾ? ನೋಡಿ 18 ಪ್ಲಸ್ 12 ಮಾಡಿದ್ರೆ 30 ಇ ರೇಸ್ ಟು 2x ಬರುತ್ತೆ. ಇಲ್ಲೊಂದು ಮೈನಸ್ 30 ಅಂದರೆ ಇದು ಎಲ್ಲನೂ ಹೋಗಿಬಿಡುತ್ತೆ ಸ್ಟೂಡೆಂಟ್ಸ್. ಇವೆರಡು ಕೂಡಿಸಿ ಇದ್ರ ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಹೋಗಿಬಿಡ್ತು. ಅಗೇನ್ ನೋಡಿ ಇಲ್ಲಿ 18 ಇ ರೇಸ್ ಟು 3x ಇದೆ, 12 ಇವೆರಡು ಆ್ಯಡ್ ಮಾಡಿದ್ರೆ 30 ಇ ರೇಸ್ ಟು 2x ಬರುತ್ತೆ. ಅಂದರೆ ನಮ್ಮದು ಫೈನಲ್ ಆನ್ಸರ್ 0 ಆಗಿದೆ. ಓಕೆ, ಬಂದಲ್ವಾ ಆರ್ ಎಚ್ ಎಸ್ ಆನ್ಸರು? ಓಕೆ, ಅಂದರೆ ನಾವು ಇದನ್ನು ಪ್ರೂವ್ ಮಾಡಿದಾಗ ಆಯಿತು. ಇಷ್ಟೇ ಈಸಿಯೆಸ್ಟ್ ಇರೋದು 5 ಮಾರ್ಕ್ಸ್ ಕ್ವಶನ್ ನೋಡಿ. ಇವತ್ತಿನ 1 ಮಿನಿಟಲ್ಲೇ ಮುಗಿಸಿ ಹೋಗಿಬಿಡ್ಬೋದು ಇದನ್ನು. ಅದನ್ನೇ ನಾವು ಡಿಟರ್ಮೆಂಟ್ ಮಾಡ್ತಾ ಹೋಗ್ತಾರೆ ಅಗೇನ್ ಮಿನಿಮಮ್ ಇಲ್ಲ ಅಂದರೆ 20 to 15 ಮಿನಿಟ್ಸ್ ಬೇಕಾಗುತ್ತೆ. ಸೊ ಬೆಟರ್ ಇದಕ್ಕೆ ಎಲ್ಲ ನೀವು ಆಪ್ಷನ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕ್ವಶನ್ ಇಂಟಿಗ್ರೇಷನ್ ಮೇಲೆ ಬರುವಂಥದ್ದು. ಸೊ ಇದು ಒಂದು ಫಾರ್ಮುಲಾ ನಾವು ಪ್ರೂವ್ ಮಾಡಬೇಕು, ಇದನ್ನು ಸಾಲ್ವ್ ಮಾಡಿ ಅದಾದಮೇಲೆ ಒಂದು ಕ್ವಶನ್ನ ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಫಸ್ಟ್ ಇದೊಂದು ಫಾರ್ಮುಲಾ ಇದೆ, ಏನೇನಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತಗೋಬೇಕು ಸ್ಟೂಡೆಂಟ್ಸ್. ಏನಂತ? ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಸೈನ್ ಟೀಟಾ
ಟೀಟಾ ಅಂತ ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಣ. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ತೊಗೊಂಡ ತಕ್ಷಣ ಇಲ್ಲೇನಾಗುತ್ತೆ ನೋಡಿ, ಡಿಫ್ರೆನ್ಷಿಯೇಷನ್ ಮಾಡ್ಕೊತೀವಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಅಗೇನ್ ಇಲ್ಲಿ ಎ ಆಸ್ ಇಟ್ ಈಸ್ ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಟೀಟಾ ಆಗುತ್ತೆ. ಸೊ ಟೀಟಾ ಇರೋದ್ರಿಂದ ಡಿ ಟೀಟಾ ಡಿವೈಡ್ ಬೈ ಡಿ ಎಕ್ಸ್. ಡಿ ಎಕ್ಸ್ನ ನಾನು ಈ ಕಡೆ ತೊಗೊಂಬರ್ತೀನಿ, 1 ಇಂಟು ಡಿ ಎಕ್ಸ್ ಅಂತ ಬರೀಬೋದಾ? ಓಕೆ, ಸೊ ಈ ಪೂರಾ ರಿಸಲ್ಟ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೋಬೇಕು. ಇವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಜಾಗದಲ್ಲಿ ಏನು ಬಂತು, ಎ ಕಾಸ್ ಟೀಟಾ ಬಂತು, ಡಿ ಟೀಟಾ ಇದೆ ಆ್ಯಂಡ್ ಹೋಲ್ ಡಿವೈಡ್ ಬೈ ಇಲ್ಲಿ ಏನಾಗುತ್ತೆ ರೂಟ್ ಇದೆ ಅಲ್ವಾ. ಸೊ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು ಇವಾಗ, ಎ ಇಂಟು ಸೈನ್ ಸ್ಕ್ವೇರ್ ಇರೋದ್ರಿಂದ ಇದೂ ಕೂಡ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಆಯಿತು. ಓಕೆ, ಸೊ ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಎ ಕಾಸ್ ಟೀಟಾಗೆ ಆ್ಯಸ್ ಇಟ್ ಈಸ್ ಇಟ್ಕೊಂಡು ಇಲ್ಲಿ ಡಿ ಟೀಟಾ ಇದೆ, ಈ ರೂಟ್ ಒಳಗೆ ನಾನು ಎ ಸ್ಕ್ವೇರ್ನ ಕಾಮನ್ ತೊಗೋತೀನಿ ಸ್ಟೂಡೆಂಟ್ಸ್. ರೂಟ್ ಒಳಗೆ ಎ ಸ್ಕ್ವೇರ್ನ ಕಾಮನ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಉಳಿಯುತ್ತಾ. ಓಕೆ, ಸೊ ಇದಾದಮೇಲೆ ಎ ಸ್ಕ್ವೇರ್ನ ರೂಟಿಂದ ಹೊರಗಡೆ ತೊಗೊಂಬರೋಣ. ಹೊರಗಡೆ ತಂದುಬಿಟ್ರೆ ಏನಾಗುತ್ತೆ, ಇಲ್ಲಿ ರೂಟಿಂದ ಹೊರಗಡೆ ತೊಗೊಂಬರೋಣ ನೋಡಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಮೇಲ್ಗಡೆ ಆಲ್ರೆಡಿ ಎ ಕಾಸ್ ಟೀಟಾ ಇತ್ತು ಆ್ಯಸ್ ಇಟ್ ಈಸ್, ಅಗೇನ್ ಹೊರಗಡೆ ಡಿ ಟೀಟಾ ಬರ್ಕೊಳ್ಳಿ. ಇಲ್ಲಿ ರೂಟಿಂದ ಹೊರಗಡೆ ಬಂದರೆ ಇದು ಎ ಹೊರಗಡೆ ಬರುತ್ತೆ, ಯಾಕಂದರೆ ಸ್ಕ್ವೇರ್ ಇದೆ, ಹೊರಗಡೆ ಬಂದರೆ ಎ ಆಗಿ ಹೋಗಿಬಿಡುತ್ತೆ. ಇಲ್ಲಿ ಉಳಿದಿದ್ದು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಓಕೆ, ಇವಾಗ ಇದು ಎ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂದರೆ ಇದು ಕೂಡ ಕಾಸ್ ಟೀಟಾ ಅಂದಾಗೆ. ಓಕೆ, ಹೇಗೆ ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೈನ್ ಸ್ಕ್ವೇರ್ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ, ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಆಗುತ್ತೆ. ಜಸ್ಟ್ ಕಾಸ್ ಟೀಟಾ ಹಾಕೊಂಡು ರೂಟ್ ಹಾಕಿಬಿಡುತ್ತೆ ಅಲ್ವಾ. ಅಂದರೆ ಈ ಪೂರಾ ರಿಸಲ್ಟ್ ಅಂದರೆ ಏನನ್ನಂಗಾಯಿತು, ಕಾಸ್ ಟೀಟಾ ಅಂದಾಗೆ. ಅಂದರೆ ಇದು ಕೂಡ ಈಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ, ಎಲ್ಲನೂ ಕ್ಯಾನ್ಸಲ್ ಆಗಿ ಜಸ್ಟ್ 1 ಮಾತ್ರ ಉಳಿದಿರೋದಿಲ್ಲಿ. ಓಕೆ, ಸೊ ಏನು ಬರಿಬೋದು ನಾವಿಲ್ಲಿ, ಇಂಟಿಗ್ರೇಷನ್ ಆಫ್ ಜಸ್ಟ್ 1 ಡಿ ಟೀಟಾ ಉಳಿದಿದೆ. ಒಂದು ಇಂಟಿಗ್ರೇಷನ್ ಏನಾಗುತ್ತೆ, ಒಂದು ಇಂಟಿಗ್ರೇಷನ್ ಜಸ್ಟ್ ಟೀಟಾ ಆಗುತ್ತೆ, ಟೀಟಾ ಪ್ಲಸ್ ಸಿ ಆಗುತ್ತೆ. ಟೀಟಾ ಅಂದರೆ ಏನು ತೊಗೊಂಡಿದ್ವಿ ನಾವು ಇಲ್ಲಿದೆ ನೋಡಿ. ಫಸ್ಟ್ ಇದನ್ನು ಏನೇ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಅಂದರೆ ಇದಾಗುತ್ತೆ ಎಕ್ಸ್ ಬೈ ಎ ಆಗುತ್ತೆ. ಅಗೇನ್ ಇಲ್ಲಿ ಸೈನ್ ಟೀಟಾ ಉಳಿಯುತ್ತೆ. ಇವಾಗ ಟೀಟಾ ಇಸ್ ಈಕ್ವಲ್ಸ್ ಟು ಬರ್ಕೊಂಡ್ರೆ ಈ ಸೈನ್ ಅನ್ನೋದು ಈ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಗುತ್ತೆ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಅಂದರೆ ಟೀಟಾ ಜಾಗದಲ್ಲಿ ಇದನ್ನು ರಿಪ್ಲೇಸ್ ಮಾಡ್ಬೋದಾ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಆಗಿದೆ. ಯಾವುದ್ರದ್ದು ಇಂಟಿಗ್ರೇಷನ್ ಇದು, ಫಾರ್ಮುಲಾ ನಮಗೆ ಸಿಕ್ಕಿರೋದು ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಫಾರ್ಮುಲಾ ಪ್ರೂಫ್. ಅಟ್ಯಾಚ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಅಟ್ಯಾಚ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 25 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಇದನ್ನು ಈ ಥರ ಬರೀಬೋದಾ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ಅಂದರೆ ಆ್ಯಸ್ ಇಟ್ ಈಸ್ ಇದೇ ಫಾರ್ಮುಲಾ ಅಪ್ಲೈ ಆಗ್ತಾ ಇದೆ. ಓಕೆ, ಸೊ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಎ ಜಾಗದಲ್ಲಿ ಏನು ಬಂದಿದೆ 5 ಇದೆ, ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ. ಅಂದರೆ ಇದನ್ನು ನಾನು ಡೈರೆಕ್ಟಾಗಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ 5 ಅಂತ ಬರೀಬೋದು, ಪ್ಲಸ್ ಸಿ. ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್ ನೋಡಿ. ಇದು ಕೂಡ ಈಸಿ ಇದೆ, ಇದು ಕೂಡ ಈಸಿ ಇದೆ. ಇದಕ್ಕೆ 4 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಟೋಟಲಿ 5 ಮಾರ್ಕ್ಸ್. ಓಕೆ, ಸೊ ಇಂಟಿಗ್ರೇಷನ್ ಡಿಫಿಕಲ್ಟ್ ಇದೆ ಅಂತ ಕೆಲವು ಜನ ಸ್ಕಿಪ್ಪೇ ಮಾಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ಇದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೆಲವೊಂದು ಸತಿ ಈ ಥರ ಈಸಿ ಇರುವಂಥ ಕ್ವಶನ್ಗಳನ್ನು ಕೂಡ ಕೊಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ ಫೈಂಡ್ ದ ಏರಿಯಾ ಆಫ್ ಎಲಿಪ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅಗೇನ್ ಹೇಳ್ತಾರೆ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಇದನ್ನು ಏರಿಯಾನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಎಲಿಪ್ಸನ್ನು ನಾವು ಮೊದಲಿಗೆ ಡ್ರಾ ಮಾಡಬೇಕು. ಎಲಿಪ್ಸ್ ಡಿಪೆಂಡ್ ಆಗುತ್ತೆ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಮೇಲೆ. ಅದು 2 ಟೈಪ್ದು ಎಲಿಪ್ಸ್ಗಳಿದ್ದಾವೆ. ಯಾವುದಂದರೆ ಫಸ್ಟ್ ನಾವು ಈ ಥರನೂ ಡ್ರಾ ಮಾಡ್ಕೋಬೋದು, ಕರೆಕ್ಟಾ, ಈ ಥರನೂ ನಾವು ಡ್ರಾ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಬರುತ್ತೆ. ಸೊ ಇದು ಡಿಪೆಂಡ್ ಆಗುತ್ತೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ. ಈ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಇದನ್ನು ಮಾಡ್ಕೋಬೇಕು, ಈ ಡಿಸ್ಟೆನ್ಸ್ ವೈ ಜಾಸ್ತಿ ಇದ್ದಾಗ ಇದು ಮಾಡುತ್ತೆ. ಬಟ್ ಇಲ್ಲಿ ಇನ್ನು ಜನರಲ್ ಆಗಿ ಕೊಟ್ಟಿರೋದ್ರಿಂದ ನಾವೇನು ಮಾಡ್ಕೋಬೇಕು ಇವಾಗ, ಜನರಲ್ ಆಗಿನೇ ಇದನ್ನು ಡ್ರಾ ಮಾಡ್ಕೋಬೇಕು ಇವಾಗ. ಓಕೆ, ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಜನರಲ್ ಆಗಿನೇ ಈ ಒಂದು ಡಯಾಗ್ರಾಮ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ಅಬ್ಸರ್ವ್ ಮಾಡಿ. ಫಸ್ಟ್ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ನ ತಗೋಣ. ಓಕೆ, ಎಲಿಪ್ಸದ್ದು ಎಲ್ಲಿದಾವ, ಎಲಿಪ್ಸದ್ದು ಯಾವುದು ಇಲ್ಲ. ಓಕೆ, ನಾನೇ ಸರ್ಕಲ್ದನೇ ಇದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಗೊತ್ತಾಗ್ತಾ ಇದ್ದೀರಾ, ಇದು ನಮ್ಮದು ಎಲಿಪ್ಸ್ ಆಗಿದೆ. ಓಕೆ, ಈ ಎಲಿಪ್ಸಲ್ಲಿ ನಾವು ಇವಾಗ ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋಂಥ ಏರಿಯಾ ಯಾವುದಪ್ಪ ಅಂತ ನೋಡ್ತಾ ಹೋದರೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಾವಿವಾಗ
ಫೈಂಡ್ ಮಾಡಬೇಕಾಗಿರೋದು ಈ ಪೂರಾ ಏರಿಯಾನ ಫೈಂಡ್ ಮಾಡಬೇಕು. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಜಸ್ಟ್ ಇದು ಒಂದೇ ಏರಿಯಾನ ಸಿಂಪ್ಲಿಫೈ ಮಾಡ್ಕೋತೀನಿ. ಓಕೆ, ಸೊ ಇದೊಂದು ಏರಿಯಾನ ಸಿಂಪ್ಲಿಫೈ ಮಾಡಿಕೊಂಡು ಮುಂದೆ ನಾವು ಏನು ಮಾಡ್ಕೋಬೋದು ಅಂದರೆ ಕಂಪ್ಲೀಟ್ ಏರಿಯಾ ಜೊತೆ 4ನ ಮಲ್ಟಿಪ್ಲೈ ಮಾಡ್ಬೋದು. ಯಾಕಂದರೆ ನೋಡಿ ಇವು 4 ಏರಿಯಾಗಳು ಈಕ್ವಲ್ ಏರಿಯಾಗಳಾಗಿರುತ್ತಾ, ನಾನು ಜಸ್ಟ್ ಇದು ಒಂದು ಏರಿಯಾನ ಸಿಂಪ್ಲಿಫೈ ಮಾಡ್ಕೋತೀನಿ. ಸಾಲ್ವ್ ಮಾಡಿಕೊಂಡು 4 into 4 ಮಾಡ್ಕೋಬೋದಲ್ವಾ. ಹಾಗಾಗಿ ನಾನು ಇಲ್ಲೇನು ಮಾಡಿದ್ದೀನಿ, ಇದು ಒರಿಜಿನ್ O ಇರುತ್ತೆ, ಇಲ್ಲಿನ ಹೆಸರು ಕೊಡಿ A ಅಗೇನ್ B ಅಂತ ಹೇಳಿ. ಓಕೆ, ಸೊ ಇದು ನಿಮ್ಮದು ಎಕ್ಸ್ ಆಕ್ಸಸ್ ವೈ ಆಕ್ಸಸ್ಗಳಾಗಿದ್ದಾವೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿ ಇನ್ನೊಂದು ಏನಪ್ಪ ಅಂದರೆ OA ಡಿಸ್ಟೆನ್ಸ್ ಏನಾಗಿರುತ್ತೆ ಅಂತ ನೋಡ್ತಾ ಹೋದರೆ ಇದಕ್ಕೆ ಸ್ಕ್ವೇರ್ ರೂಟ್ ಹಾಕಿದಾಗ ಏನು ಬರುತ್ತೆ, A ಬರುತ್ತಲ್ವಾ. ಅಂದರೆ A ಪಾಯಿಂಟ್ ಏನಾಗಿದೆ ಅಂದಂಗಾಯಿತು 0 A,0 ಆಗಿರುತ್ತೆ, ವೈ ಆಕ್ಸಸ್ 0 ಇರುತ್ತೆ. ಇದನ್ನು ಬರಿಬೋದು ನೀವು 0,B ಅಂತ ಹೇಳಿ. ಅದು ನಮ್ಗೆ ಬೇಕಾಗಿಲ್ಲ, ಯಾಕಂದರೆ ನಾನು 2 dx ರಿಸಲ್ಟ್ನ ತೊಗೊತಾ ಇರೋದು ಇವಾಗ ನಾನು. ಓಕೆ, ಸೊ dx ತೊಗೊಂಡು ಸಾಲ್ವ್ ಮಾಡುವಂಥದ್ದು. ಓಕೆ, ಸೊ ಇದ್ರದ್ದು ಕರ್ವ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ಕರ್ವ್ ಇಕ್ವೇಷನ್ ಕೊಟ್ಟಿರುವಂಥದ್ದು ಏನು ಇಲ್ಲಿ ತೆಳಗಡೆ ಮಾಡೋಣ. ಈ ಕರ್ವ್ ಇಕ್ವೇಷನ್ ಏನಿದೆ x² ಡಿವೈಡ್ ಬೈ a² ಪ್ಲಸ್ y² ಡಿವೈಡ್ ಬೈ b² ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿರೋದು. ಓಕೆ, ಎಸ್. ಸೊ ಇವಾಗ ಫಸ್ಟ್ಗೆ ಏನು ಮಾಡ್ಕೋಬೇಕಪ್ಪ ಅಂದರೆ ಫಾರ್ಮುಲಾ ಏನು ಬರೀಬೇಕು, ಟೋಟಲ್ ರಿಕ್ವೈರ್ಡ್ ಏರಿಯಾ ಅಂದರೆ ಏರಿಯಾ ಆಫ್ ಎಲಿಪ್ಸ್, ಏರಿಯಾ ಆಫ್ ಎಲಿಪ್ಸ್ ಅಂತ ಬರ್ಕೊಳ್ಳಿ. ಟೋಟಲ್ ಏರಿಯಾ ಆಫ್ ಎಲಿಪ್ಸು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋದರೆ 4 ಇಂಟು ಏರಿಯಾ ಆಫ್ ಯಾವ ಏರಿಯಾ OABO, OABOಗೆ ಈಕ್ವಲ್ ಆಗ್ತಾ ಇದೆ. ಇಂಟು 4 ಮಾಡ್ಕೋಬೇಕು ಇವಾಗ. ಓಕೆ, ಸೊ ಅದರ ಸಲುವಾಗಿ ಏನಾಗುತ್ತೆ ಇಲ್ಲಿ 4 ಇಂಟು ಇಂಟಿಗ್ರೇಷನ್ ಆಫ್, ನಾನಿಲ್ಲಿ ಫಾರ್ಮುಲಾ ಏನೈತೆ A to B f(x) ಈ ಥರ ಇರುವಂಥದ್ದು ಫಾರ್ಮುಲಾ, ಕರೆಕ್ಟಾ, dx ಪ್ಲಸ್ C ಅಂತ. ಓಕೆ, ಸೊ ಇಲ್ಲಿ 4 ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಏನಾಗುತ್ತೆ, A ಬರ್ಕೋಬೇಕಲ್ವಾ ಇಲ್ಲಿ. ಸೊ ಏನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಂದರೆ ಲಿಮಿಟ್ಸ್ಗಳು A ಮತ್ತು B ಇದು. ಓಕೆ, A ಲಿಮಿಟ್ B ಲಿಮಿಟ್ ನೋಡ್ಬೇಕಂದ್ರೆ ಈ ಒಂದು ಏರಿಯಾದಲ್ಲಿ ಲೀಸ್ಟ್ ಆನ್ಸರ್ ಯಾವುದಿದೆ, ಅದು 0 ಇದೆ, ಹೈಯೆಸ್ಟು A ಇದೆ ಅಲ್ವಾ. ಸೊ ಅಂದರೆ ಕೆಳಗಡೆ ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ A ಆಗಿದೆ. ಓಕೆ, ಸೊ ಅದಾದಮೇಲೆ ಇಲ್ಲಿ ನಾವು ಬರೀಬೇಕಾಗಿರೋದು f(x) ಅಂದರೆ y ರಿಸಲ್ಟ್ ನಮ್ಗೆ ಬೇಕು. ಅಂದರೆ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ ಥರ ಮಾಡ್ಕೋಬೇಕು, ಫಸ್ಟ್ ಇಲ್ಲಿ ನೋಡಿ ಈ ಪೂರಾ ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡ್ಕೋಬೋದಾ. ಅವಾಗ ಏನಾಗುತ್ತೆ x² ಡಿವೈಡ್ ಬೈ a² ಇಸ್ ಈಕ್ವಲ್ಸ್ ಟು 1 ಮೈನಸ್ x²ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಫಸ್ಟು ಇದು y² ಡಿವೈಡ್ ಬೈ b² ಇಲ್ಲೇ ಇಟ್ಟು 1 ಮೈನಸ್ x² ಡಿವೈಡ್ ಬೈ a² ಆಗುತ್ತೆ. ಓಕೆ, ಇಲ್ಲಿ ನೀವು LCM ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. LCM ತೊಗೊಂಡ್ರೆ ಏನಾಗುತ್ತೆ ನೋಡಿ a² ಆಗುತ್ತೆ. ಅಂದರೆ ಇಲ್ಲಿ y² ಡಿವೈಡ್ ಬೈ b² ಇದೆ, LCM ಏನಾಗುತ್ತೆ a² ಆಗುತ್ತೆ. ಅಂದರೆ ಇಲ್ಲಿ a² ಮೈನಸ್ x² ಆಗುತ್ತೆ. ಇವಾಗ b² ಒಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ y² ಇಸ್ ಈಕ್ವಲ್ಸ್ ಟು b² ಇಂಟು ಈ ಕಡೆ ಬಂದ್ಬಿಡುತ್ತೆ. ಅಂದರೆ b² ಡಿವೈಡ್ ಬೈ ಈ ಕಡೆ ಬಂದರೆ ಇಂಟು ಆಯಿತು. ಆಲ್ರೆಡಿ ಇಲ್ಲಿ ಕೆಳಗಡೆ ಒಂದು a² ಇದೆ ಕಾನ್ಸ್ಟೆಂಟು, ಉಳಿದಿರೋದೇನು ಇಲ್ಲಿ a² ಮೈನಸ್ x². ಇವಾಗ ಜಸ್ಟ್ ನಮಗೆ y ಬೇಕಲ್ಲ, f(x) ಅಂದರೆ yದು ಬರೀಬೇಕಲ್ವಾ. ಹಾಗಾಗಿ ನಾನು ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ತೀನಿ. ಅಂದರೆ ಇದೇನಾಯಿತು y ಇಸ್ ಈಕ್ವಲ್ಸ್ ಟು, ಇಲ್ಲಿ ಸ್ಕ್ವೇರ್ ರೂಟ್ ಹಾಕಿದರೆ ಇದು a ಉಳಿದ್ಬಿಡುತ್ತಾ, ಯಾಕಂದರೆ ಎರಡು ಸ್ಕ್ವೇರ್ ರೂಟ್ ಹೋಗ್ಬಿಡ್ತು. ಬಟ್ ಇಲ್ಲಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇರುತ್ತೆ, ಇಲ್ಲಿ a² ಮೈನಸ್ x². ಸೊ ನನಗಿಲ್ಲಿ ಸಿಕ್ಕಿರುವಂಥದ್ದು y ಇಸ್ ಈಕ್ವಲ್ಸ್ ಟು ಅಂದರೆ f(x) ಇಸ್ ಈಕ್ವಲ್ಸ್ ಟು ಸಿಕ್ತು. ಇದನ್ನು ನಾವು ಇಲ್ಲಿ ಕ್ವಶನ್ ಒಳಗೆ ಫಿಲಪ್ ಮಾಡ್ಕೊಳ್ಳೋಣ. ಏನು ಬಂದಿದೆ, b ಬೈ a ಸ್ಕ್ವೇರ್ ರೂಟ್ ಆಫ್ a² ಮೈನಸ್ x² dx ಆಗಿದೆ. ಓಕೆ, ಸೊ ಇದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದು. ಸೊ ಇವಾಗ b ಬೈ a ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ತೊಗೊಂಬರೋಣ ಸ್ಟೂಡೆಂಟ್ಸ್ ಅದನ್ನು. ಓಕೆ, ಎಸ್, 1 ಸೆಕೆಂಡ್. ಸೊ b ಬೈ a ಕಾನ್ಸ್ಟೆಂಟ್ನ ನಾವು ಹೊರಗಡೆ ತೊಗೊಂಬಂದ್ರೆ ನಮಗೆ ಇಲ್ಲೊಂದು ಮೇನ್ ಫಾರ್ಮುಲಾ ಇದೆ. ಸೊ ಅದು ನಮಗೆ ಇಲ್ಲಿ ಗೊತ್ತಿರಬೇಕು, ಅವಾಗ ಮಾತ್ರ ನಾವು ಇದು ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡಲಿಕ್ಕೆ ಬರುವಂಥದ್ದು. ಏನಿದೆ ಫಾರ್ಮುಲಾ, b ಬೈ ಅಂದರೆ ಇದಾಯಿತು 4b ಬೈ a ಆಗಿದೆ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x² ಫಾರ್ಮುಲಾ ಏನಿದೆ, ಸೊ ಅದು ಗೊತ್ತಿದ್ರೆ ಇದು ಒಂದೇ ಫಾರ್ಮುಲಾ ಇಲ್ಲಿ ಯೂಸ್ ಆಗುವಂಥದ್ದು. ಅಂದರೆ ಎಕ್ಸಾಂಪಲ್ ಈಸಿ ಆಗುತ್ತೆ. ಏನು x/2 ಇಲ್ಲಿ ಅಗೇನ್ ಕ್ವಶನ್ ಬರ್ಕೊತೀವಿ, a² ಮೈನಸ್ x². ಅದಾದಮೇಲೆ ನೆಕ್ಸ್ಟು ಪ್ಲಸ್ a²/2 ಇದಾಗಿದೆ ಸೈನ್ ಇನ್ವರ್ಸ್ ಆಫ್ x/a. ಓಕೆ, ಸೊ ಇದು ನಮ್ಮದು ಈ ಇಂಟಿಗ್ರೇಷನ್ ಆಫ್ a² ಮೈನಸ್ x² ಫಾರ್ಮುಲಾ. ಓಕೆ, ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 ಟು a ನ. ಓಕೆ, ಅಪ್ಲೈ ಮಾಡ್ತಾ ಹೋಗಿ. ಇಲ್ಲೇನಿದೆ 4b ಡಿವೈಡ್ ಬೈ a ನ ಬರ್ಕೊತೀರಾ. ಫಸ್ಟ್ a ನ ಇಲ್ಲಿ ಅಪ್ಲೈ ಮಾಡಿ. a ಅಪ್ಲೈ ಮಾಡಿದ್ರೆ a² ಮೈನಸ್ x² 0 ಇಂಟು ಎನಿಥಿಂಗ್ 0ನೇ ಆಗುತ್ತೆ. ಇದು ಬಿಟ್ಬಿಡಿ. ಅಗೇನ್ ಇಲ್ಲಿ a²/2 ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್. ಇಲ್ಲಿ a ನ ಅಪ್ಲೈ ಮಾಡಿದ್ರೆ a ಕ್ಯಾನ್ಸಲ್ ಆಯಿತು ಸ್ಟೂಡೆಂಟ್ಸ್. ಅಂದರೆ ಎಷ್ಟು ಉಳಿತು, ಸೈನ್ ಇನ್ವರ್ಸ್ ಆಫ್ 1 ಆಗುತ್ತೆ. ಇಲ್ಲಿ a ಹಾಕಿದಾಗ 1 ಬರುತ್ತೆ. ಇದು ಮುಗಿತಾ. ಇನ್ನು 0 ಹಾಕ್ತೀರಾ, 0 ಇಲ್ಲಿ ಹಾಕಿದ್ದೆ ಅಂತ ಅನ್ಕೊಳ್ಳಿ x ಜಾಗದಲ್ಲಿ, 0 ಇಂಟು ದಿಸ್ 0ನೇ ಆಗುತ್ತೆ. ಅಗೇನ್ 0 ಹಾಕಿದರೆ ಸೈನ್ ಇನ್ವರ್ಸ್ 0ನೇ ಇದೆ, ಇದು ಕೂಡ 0 ಆಗುತ್ತೆ. ಓಕೆ, ಸೊ ಇವಾಗ 4b ಡಿವೈಡ್ ಬೈ a
ಇಲ್ಲಿ ಏನೇನು ಉಳಿದಿದೆ ನೋಡಿ ಸ್ಟೂಡೆಂಟ್ಸ್, ಎ ಸ್ಕ್ವೇರ್ ಡಿವೈಡ್ ಬೈ 2, ಜೀರೋನ ಬಿಟ್ಬಿಡಿ. ಸೈನ್ ಇನ್ವರ್ಸ್ ಆಫ್ 1 ಅಂದರೆ ಸೈನ್ 90 ಆನ್ಸರ್ 1 ಇದೆಯಲ್ವಾ, ಹಾಗಾಗಿ ಇದು ಆಯಿತು ಪೈ ಬೈ 2. ಓಕೆ, ಸೊ ಇಲ್ಲಿ ಯಾವ್ಯಾವ ರಿಸಲ್ಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ ನೋಡಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 1 ಜಾ 2 2 ಜಾ, ಅಗೇನ್ 2 1 ಜಾ 2 2 ಜಾ, ಅಗೇನ್ ಇಲ್ಲಿ ಒಂದು ಎ ಕ್ಯಾನ್ಸಲ್ ಆಯಿತು. ಸೊ ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ ಏನು, ಪೈ, ಇಲ್ಲೊಂದು ಎ ಉಳಿದಿದೆ, ಇಲ್ಲೊಂದು ಬಿ ಉಳಿದಿದೆ, ಅಂದರೆ ಪೈ ಎ ಬಿ ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಯಾವ ಥರ ಮಾಡಬೇಕು ಅನ್ನೋದನ್ನು? ಸೊ ನಾನು ಇವಾಗ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಇಷ್ಟೇ ಮಾಡೋದಕ್ಕೆ 5 ಮಾರ್ಕ್ಸ್ ಇದೆ. ಸೊ ಬಂದರೆ ಎಲ್ಲಿಪ್ಸ್ ಬರುತ್ತೆ, ಇಲ್ಲಾಂದರೆ ಸರ್ಕಲ್ ಬರುತ್ತೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಓಕೆ, ಅದು ಬಿಟ್ಟರೆ ಕಾಸ್ ಸೈನ್ದು ಏನಾದರೂ ಕೇಳ್ಬೋದು, ಬಟ್ ನನ್ನ ಅನಿಸಿದ ಮಟ್ಟಿಗೆ ಇದರಲ್ಲೇ ಯಾವುದಾದ್ರೂ ಒಂದು ಕೇಳ್ತಾರೆ ಫಸ್ಟ್ ಎಕ್ಸಾಮಲ್ಲಿ. ಓಕೆ, ಸೊ ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಬರುವಂಥದ್ದು ಯಾವುದಪ್ಪ ಅಂದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಮೇಲೆ ಸ್ಟೂಡೆಂಟ್ಸ್. ಇದು ಕೂಡ ಈಸಿ ಟಾಸ್ಕ್ ಆಗುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಬೇಕಂದ್ರೆ ಫಸ್ಟ್ ರಿಲೇಷನ್ ಕೊಡಿ, ಮ್ಯಾಟ್ರಿಕ್ಸ್ ಕೊಡಿ, ಡಿಟರ್ಮೆಂಟ್ ಬೇಡ, ಡಿಫ್ರೆನ್ಸಿಯೇಷನ್ ಕೊಡಿ, ಅಂದರೆ ಸೆಕೆಂಡ್ ಆರ್ಡರ್ ರಿಸಲ್ಟು. ಅಗೇನ್ ಇಂಟಿಗ್ರೇಷನ್ ಇದ್ದರೆ ಇಂಟಿಗ್ರೇಷನ್ ಕೊಡಿ, ಇಲ್ಲಾಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಅಂತೂ ಈಸಿ ಇದ್ದೇ ಇರುತ್ತೆ. ಡಿಫ್ರೆನ್ಷಿಯಲ್ ಇಕ್ವೇಷನ್ ಯಾವುದಾದ್ರೂ 5 ಕ್ವಶನ್ ಮಾತ್ರ ಮಾಡಿ, 4 ಬರೀಬೇಕು, 1 ಎಕ್ಸ್ಟ್ರಾ ಕ್ವಶನ್ ಸಾಕು. ಅಂದರೆ ಡಿಟರ್ಮೆಂಟ್ಗೆ ಲಾಸ್ಟ್ ಆಪ್ಷನ್ನ ಕೊಡಿ. ಇವೆಲ್ಲನೂ ಡಿಫಿಕಲ್ಟ್ ಆಗಿತ್ತು, ನಿಮ್ಗೆ ಆಪ್ಷನ್ನೇ ಇಲ್ಲ ಅಂದರೆ ಅವಾಗ ಡಿಟರ್ಮೆಂಟ್ ಮಾಡಿ, ಯಾಕಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಆಮೇಲೆ ಕನ್ಫರ್ಮೇಷನ್ ಇರಲ್ಲ ಅದು ಕರೆಕ್ಟ್ ಆಗುತ್ತಾ ಇಲ್ಲ ಅಂತ ಹೇಳಿ. ಓಕೆ, ಸೊ ಇದೊಂದು ಸಾಲ್ವ್ ಮಾಡೋಣ. ಇದೊಂದು ಏನಿದೆ ಮೆಥಡು, ಫಸ್ಟ್ ನಮಗೆ ಇದು ಲೀನಿಯರ್ ರಿಸಲ್ಟ್ಸನ್ನು ನಾವು ಬರ್ಕೋಬೇಕೇನೋ, ಲೀನಿಯರ್ ಫಂಕ್ಷನ್ ಮೇಲೆ ಇರುವಂಥದ್ದು ಪ್ಲಸ್ 2 ಇಂಟು y ಇಸ್ ಈಕ್ವಲ್ಸ್ ಟು ಸೈನ್ ಆಫ್ ಎಕ್ಸ್ ಇದೆ. ಅಂದರೆ ಇಲ್ಲಿ ಪಿ ಏನಾಯಿತು ನೋಡಿ ಸ್ಟೂಡೆಂಟ್ಸ್, ಪಿ ಆಗಿದೆ 2, ಕ್ಯೂ ಆಗಿದೆ ಸೈನ್ ಎಕ್ಸ್. ಓಕೆ, ಫಸ್ಟ್ ನಾವಿಲ್ಲಿ ಐ ಎಫ್ನ ಫೈಂಡ್ ಮಾಡ್ಕೋಬೇಕಾಗಿರುವಂಥದ್ದು. ಐ ಎಫ್ ಏನಾಗುತ್ತೆ, ಇ ರೇಸ್ ಟು ಇಂಟಿಗ್ರೇಷನ್ ಆಫ್ 2 ಇಂಟು ಡಿ ಎಕ್ಸು, 2ದು ಇಂಟಿಗ್ರೇಷನ್ ಆಗುತ್ತೆ 2x. ಓಕೆ, ಇ ರೇಸ್ ಟು 2x ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, y ಇಂಟು ಐ ಎಫ್ ಫಾರ್ಮುಲಾ ಇರೋದಾ, ಫಾರ್ಮುಲಾನ ಬರೀತೀನಿ, ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಐ ಎಫ್ ಡಿ ಎಕ್ಸ್ ಪ್ಲಸ್ ಸಿ ಇದೆ. ಓಕೆ, ಸೊ ಫಾರ್ಮುಲಾ ಪ್ರಕಾರ ಫಿಲಪ್ ಮಾಡ್ತಾ ಹೋಗೋಣ. ಐ ಎಫ್ ಏನಿದೆ, ಇ ರೇಸ್ ಟು 2x ಇದೆ, ಇಂಟಿಗ್ರೇಷನ್ ಆಫ್ ಕ್ಯೂ ಏನು ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಇಂಟು ಇ ರೇಸ್ ಟು 2x ಡಿ ಎಕ್ಸ್ ಪ್ಲಸ್ ಸಿ. ಓಕೆ, ಸೊ ಇದನ್ನು ನಾವು ಇವಾಗ ಇಂಟಿಗ್ರೇಟ್ ಮಾಡ್ಕೋಬೇಕು. ಇದನ್ನು ಇಂಟಿಗ್ರೇಟ್ ಮಾಡಬೇಕಾದ್ರೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೂಲಕ ಮಾಡಬೇಕಾಗಿರೋದು. ಸೊ ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಇದಕ್ಕೆ ನಾನು ಇಲ್ಲಿ ಐ ಅಂತ ಡಿನೋಟ್ ಮಾಡಿ ಸಪ್ರೇಟಾಗಿ ಇದನ್ನು ಸಾಲ್ವ್ ಮಾಡ್ಕೋತೀನಿ. ಅಂದರೆ ಈಸಿ ಆಗುತ್ತೆ ನಮಗೆ ರಿಸಲ್ಟ್ಸ್ಗಳನ್ನ ಬರೆಯೋದಕ್ಕೆ. ಓಕೆ, ಎಸ್, ಸೊ ಇಲ್ಲಿ ಐ ಅಂತ ತಗೊಳ್ಳೋಣ. ಐ ಇಸ್ ಈಕ್ವಲ್ಸ್ ಟು ಏನಿದೆ ನೋಡಿ, ಇದನ್ನು ಮೊದಲಿಗೆ ಬರ್ಕೊಳ್ಳೋಣ. ಏನು, ಇ ರೇಸ್ ಟು 2x ಇಂಟು ಸೈನ್ ಎಕ್ಸ್ ಇದೆ. ಓಕೆ, ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೂಲಕ ಹೋದರೆ ಫಸ್ಟ್ ಟಿಗ್ನೋಮೆಂಟ್ರಿ, ಅದಾದಮೇಲೆ ಎಕ್ಸ್ಪೋನೆನ್ಷಿಯಲ್ ಲಾಸ್ಟ್ ಬರುತ್ತೆ ಅಂದರೆ ಇರುವಂಥದ್ದು. ಸೊ ಇಲ್ಲಿ ಐನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಐ ಎನ್ ಇಸ್ ಈಕ್ವಲ್ಸ್ ಟು, ಇದು ಫಸ್ಟ್ ಆಗುತ್ತೆ ಸ್ಟೂಡೆಂಟ್ಸ್, ಇದು ಸೆಕೆಂಡ್ ಪಾರ್ಟ್ ಆಗಿ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಐಲೈಟ್ ಮೂಲಕ ಟಿಗ್ನೋಮೆಟ್ರಿ ಫಸ್ಟ್ ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಮೇಲೆ ಬರೋದಾಗಿರೋದ್ರಿಂದ ಫಸ್ಟು ಸೈನ್ ಎಕ್ಸ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಓಕೆ, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಇಂಟು ಡಿ ಎಕ್ಸ್ ಆಗುತ್ತೆ, ಮೈನಸ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಪಾರ್ಟ್ ಏನು ತೊಗೊಂಡಿದ್ದೀವಿ ನಾವು, ಸೈನ್ ಎಕ್ಸ್ ಇದೆ, ಸೊ ಸೈನ್ ಎಕ್ಸ್ದಾಗ ಬರ್ಕೊತೀರಾ. ಅಗೇನ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಡಿ ಎಕ್ಸ್. ಓಕೆ, ಐ ಆ್ಯಸ್ ಇಟ್ ಈಸ್, ಅಗೇನ್ ಸೈನ್ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಇ ರೇಸ್ ಟು 2x ಇಂಟಿಗ್ರೇಷನ್ ಇ ರೇಸ್ ಟು 2x ಆಗುತ್ತೆ, 2x ಎಕ್ಸ್ಟ್ರಾ ಪಾರ್ಟ್ ಆಗಿರೋದ್ರಿಂದ ಮತ್ತೊಂದು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಬರುತ್ತೆ, ಅದನ್ನು ಡಿವೈಡ್ ಒಳಗೆ ಬರ್ಕೋಬೇಕು. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಗುತ್ತೆ ಕಾಸ್ ಎಕ್ಸ್, ಅಗೇನ್ ಇ ರೇಸ್ ಟು 2x ಸೇಮ್ ರಿಸಲ್ಟ್, ಇ ರೇಸ್ ಟು 2x ಡಿವೈಡ್ ಬೈ 2 ಡಿ ಎಕ್ಸ್ ಆಯಿತು. ಓಕೆ, ಇವಾಗ ಮತ್ತೆ ನಾವಿಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಫಾರ್ಮುಲಾನೇ ಮತ್ತೆ ಅಪ್ಲೈ ಮಾಡ್ಕೋಬೇಕಾಗಿರೋದ್ರಿಂದ ಐ ಇಸ್ ಈಕ್ವಲ್ಸ್ ಟು, ಇದನ್ನು ನಾನು ಮೊದಲಿಗೆ ಬರ್ಕೋತೀನಿ, ಇ ರೇಸ್ ಟು 2x ಡಿವೈಡ್ ಬೈ 2 ಸೈನ್ ಎಕ್ಸ್. ಇಲ್ಲಿ 2ನ ಹೊರಗಡೆ ತೊಗೊಂಬರೋಣ, ಅಂದರೆ 1/2 ಆಗುತ್ತೆ. ಇಲ್ಲಿ ಒಳಗಡೆ ಅಪ್ಲೈ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಮತ್ತೆ ಸೇಮ್ ಪ್ರೊಸೀಜರ್, ಫಸ್ಟ್ ಕಾಸ್ ಎಕ್ಸ್ನ ತೊಗೋಬೇಕು, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x, ಈ 2 ಹೊರಗಡೆ ಬರೆದಿದ್ದೀನಿ, ಡಿ ಎಕ್ಸ್ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್, ಸಾರಿ ಕಾಸ್ ಇದೆಯಲ್ವಾ ಇವಾಗ. ಓಕೆ, ಕಾಸ್ನ ಬರೀಬೇಕು, ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್, ಅಗೇನ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x ಡಿ ಎಕ್ಸ್. 2 ಸತಿ ಅಪ್ಲೈ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಇದು ಭಾಳ ಡಿಫಿಕಲ್ಟ್ ಇದೆ ಅಂತ ಕೆಲವು ಜನ ಬಿಟ್ಬಿಡ್ತೀರಾ, ಏನಿಲ್ಲ, ಫಸ್ಟ್ ಸತಿ ಮಾಡಿದಾಗ ಇದು ಬಂದಿದೆ, ಇನ್ನೊಂದು ಸತಿ ಮಾಡಿದಾಗ ಮತ್ತೆ ಅಗೇನ್ ಕ್ವಶನ್ನೇ ಬರುವಂಥದ್ದು. ನೋಡಿ ಇಲ್ಲಿ ಏನಾಗುತ್ತೆ, ಐ ಆ್ಯಸ್ ಇಟ್ ಈಸ್ ಇ ರೇಸ್ ಟು 2x ಡಿವೈಡ್ ಬೈ 2 ಇಂಟು ಸೈನ್ ಎಕ್ಸ್, ಅಗೇನ್ ಮೈನಸ್ 1/2 ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಿಡಿ, ಮೈನಸ್ 1/2 ಕಾಸ್ ಎಕ್ಸ್, ಇ ರೇಸ್ ಟು 2x ಇಂಟಿಗ್ರೇಷನ್ ಇ ರೇಸ್ ಟು 2x ಮತ್ತೊಂದು 2 ಬರುತ್ತೆ, ಇಲ್ಲಿ ಹೊರಗಡೆ ಒಂದು 2 ಇದೆ ನೋಡಿ ಆಲ್ರೆಡಿ. ಸೊ 2 ಇಂಟು 2 ಎಷ್ಟಾಯ್ತಿದ್ದು 4 ಆಗುತ್ತಲ್ವಾ. ಸೊ ಇಲ್ಲಿ 4 ಹೋಗ್ಬೇಕು, ಇದನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ನೀವು, ಈ 2ನ ತಗೊಂಬಿಡಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಅಗೇನ್ ಪ್ಲಸ್ ಮೈನಸ್ ಆಗುತ್ತೆ, ಇಲ್ಲಿನೂ 1/2 ಹೊರಗಡೆ ಬರ್ಕೊಳ್ಳಿ. ಇವಾಗ ಈ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ, ಏನಾಗುತ್ತೆ, ಇದು ಮೈನಸ್ ಪ್ಲಸ್ ಆಗಿದೆನಾ. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ಟ್ ಮಾಡ್ಕೋಬೇಕು ಇವಾಗ ಸ್ಟೂಡೆಂಟ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ಟ್ ಏನಾಗುತ್ತೆ,
ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಅಗೇನ್ ಇ ರೇಸ್ ಟು 2x ಇದು ಅಗೇನ್ 2x ಡಿವೈಡ್ ಬೈ 2 dx ಆಯಿತು. ಸೊ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ಈ ಮೈನಸ್ ಸೈನ್ ಎಕ್ಸ್ ಅನ್ನೋದು ಮೈನಸ್ನ ಹೊರಗಡೆ ತೊಗೊಂಬಂದ್ಬಿಡಿ. ಅವಾಗ ಏನಾಗ್ಬಿಡುತ್ತೆ, ಸೊ ಮೈನಸ್ನ ನಾನು ಇಲ್ಲಿ ಹೊರಗಡೆ ತೊಗೊಂಬಂದ್ಬಿಟ್ಟೆ ಅಂದರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ನಾನು ಮಾಡ್ತಾ ಇದ್ದೀನಿ. ಏನಂದರೆ ಈ ಮೈನಸ್ನ ಹೊರಗಡೆ ತಂದೆ ಅಂದರೆ ಇದು ಪ್ಲಸ್ ಇದ್ದದ್ದು ಮತ್ತೆ ಮೈನಸ್ ಆಗಿ ಹೋಗ್ಬಿಡುತ್ತೆ. ಓಕೆ, ಸೊ ಇದು ಮೈನಸ್ ಆಯಿತು. ಓಕೆ, ಇದು ಮೈನಸ್ ಆದಮೇಲೆ ಈ 2ನೂ ಹೊರಗಡೆ ತೊಗೊಂಬರೋಣ. ಓಕೆ, ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ ಹೇಳ್ತೀನಿ ನಿಮಗೆ. ಈ 2ನೂ ಹೊರಗಡೆ ತೊಗೊಂಬರೋಣ. ಅವಾಗ ಏನಾಗುತ್ತೆ, ಇದು 2 ಇದ್ದದ್ದು 2 × 2 ಇದು 4 ಆಗಿಬಿಡುತ್ತೆ. ಕರೆಕ್ಟಾ? ಎಸ್. ಸೊ ಇದು 2 × 2 4 ಆಯಿತು. ಈಗ ಯಾಕೆ ಇದನ್ನು ನಾನು ಈ ಚೇಂಜಸ್ ಮಾಡ್ಕೊಂಡೆ ಅಂದರೆ ಈಗ ಏನು ಕ್ವಶನ್ ಇದೆಯಲ್ಲ ಮತ್ತು ವಾಪಸ್ ರಿಪೀಟ್ ಆಗಿದೆ ನೋಡಿ. ಆಯ್ ಅಂತ ತೊಗೊಂಡಿದ್ವಲ್ಲ, ಇ ರೇಸ್ ಟು 2x × sin x ಬಂದಿದೆಯಲ್ವಾ, ಅಂದರೆ ಇದಕ್ಕೆ ನಾನು ವಾಪಸ್ ಆಯ್ ಅಂತ ಕೊಡ್ಬೋದಾ? ಆಯ ಡಿವೈಡ್ ಬೈ 4 ಇದೆ ಅಂದರೆ ಇದಾಯಿತು. ಆಯ್ ಬೈ 4ನ ಪೂರ ಈ ಕಡೆ ತೊಗೊಂಬರ್ಬೋದಲ್ವಾ ಫ್ರೆಂಡ್ಸ್, ಶಿಫ್ಟ್ ಮಾಡ್ಬೋದಲ್ವಾ? ಓಕೆ, ಸೊ ಅದರ ಸಲುವಾಗಿ ನಾನು ಈ ಒಂದಿಷ್ಟು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ವಿ. ಇನ್ನೊಂದು ಸತಿ ಬರೀತಿದ್ದೀನಿ ನೋಡಿ. ಇಲ್ಲಿ ಏನೇನು ಬಂದಿತ್ತು, 1/4 ಇಂಟಿಗ್ರೇಷನ್ ಆಫ್ ಇ ರೇಸ್ ಟು 2x sin x ಮಾತ್ರ ಉಳಿದಿತ್ತು ಇಲ್ಲಿ dx. ಇದಕ್ಕೆ ನಾನು ಐ ಡಿವೈಡ್ ಬೈ 4, ಐ ಬೈ 4ನ ಈ ಕಡೆ ತೊಗೋತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಐ ಇರುತ್ತೆ, ಈ ಕಡೆ ಬಂದರೆ ಪ್ಲಸ್ ಐ ಬೈ 4 ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದರೆ ಅಲ್ಲಿ ಮೈನಸ್ ಇತ್ತು, ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಇಲ್ಲಿ ಉಳಿದಿರೋದ್ರಲ್ಲಿ ಈ ವ್ಯಾಲ್ಯೂ ಉಳಿದಿದ್ದಾವೆ. ಸೊ ಕಾಮನ್ ಏನಾದರೂ ತೊಗೋಬೋದಾ? ಎಸ್, ಇ ರೇಸ್ ಟು 2x ಡಿವೈಡ್ ಬೈ 2ನ ಕಾಮನ್ ತೊಗೊಳ್ಳೋಣ. ಉಳಿತದೇನು ಇಲ್ಲಿ sin x ಉಳಿಯುತ್ತೆ, ಮೈನಸ್ ಈ 2ನ ಕಾಮನ್ ತೊಗೊಂಡ್ಬಿಟ್ರೆ ಇಲ್ಲಿ 4 ಉಳಿದಿದೆ ಅಂದರೆ cos x ಡಿವೈಡ್ ಬೈ 2 ಉಳಿಯುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ, ಎಲ್ ಸಿ ಎಮ್ ತೊಗೊತೀರಾ. 4 ಅಂದರೆ 4 + 1 ಅಂದರೆ 5 ಅಂದರೆ 5i. ಅಗೇನ್ ಇದನ್ನು ರಿಪೀಟ್ ಬರೀಬೇಕು. sin x ಮೈನಸ್ cos x ಡಿವೈಡ್ ಬೈ 2. ಓಕೆ, ಈ 5/4 ಒಂದು ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ ನಮ್ದು ಆನ್ಸರ್ ಫೈನಲ್ ಸಿಕ್ಬಿಡುತ್ತೆ. ಅಂದರೆ i = ಏನು 5/4 ಬಂದರೆ ಈ ಕಡೆ 4/5 ಆಯಿತು. 4/5 ಇಂಟು ಇ ರೇಸ್ ಟು 2x ಡಿವೈಡ್ ಬೈ 2. ಅಗೇನ್ ಇದು sin x ಮೈನಸ್ cos x ಡಿವೈಡ್ ಬೈ 2 ಆಗಿದೆ. ಇಲ್ಲಿ 2 × 1 = 2 × 2 = ಸೊ ಇದು ನಮ್ಮದು ಐ ಆನ್ಸರ್. ನಾನು ಇಲ್ಲಿ ಐಗೆ ವಾಪಸ್ ಬರ್ತೀನಿ. ಇಲ್ಲಿ ಐ ಡಿನೋಟ್ ಮಾಡ್ಕೊಂಡಿದ್ನಲ್ಲ, ಈ ಐನ ಇಲ್ಲಿ ರಿಪ್ಲೇಸ್ ಮಾಡೋಣ. ಏನಾಗುತ್ತೆ, y ಇಂಟು ಇ ರೇಸ್ ಟು 2x = ಇಂಟಿಗ್ರೇಷನ್ ಆಫ್ ಇದು ಐದು ಆನ್ಸರ್ನೇ ಬರ್ಕೊಂಡ್ಬಿಡೋಣ ಡೈರೆಕ್ಟಾಗಿ. ಐ ಅಂತಂದ್ರೆ ಏನು ಬಂದಿದೆ ನೋಡಿ, ಇದು 2/5 ಉಳಿದಿದೆ ಇಲ್ಲಿ. ಎಸ್, 2 ಡಿವೈಡ್ ಬೈ 5 ಇ ರೇಸ್ ಟು 2x ಇಂಟು ಬ್ರ್ಯಾಕೆಟ್ sin x ಮೈನಸ್ cos x ಡಿವೈಡ್ ಬೈ 2 ಪ್ಲಸ್ ಸಿ. ನೀವು ಬೇಕಿದ್ರೆ ಇ ರೇಸ್ ಟು 2x ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, ಫೈನಲ್ ಆನ್ಸರ್ ಬರುತ್ತೆ. 2x ಡಿವೈಡ್ ಮಾಡಿದ್ರೆ ಇದಾಯಿತು 2/5. ಇ ರೇಸ್ ಟು 2x ಹೋಗಿಬಿಡ್ತು. ಇಲ್ಲಿ sin x ಮೈನಸ್ cos x ಡಿವೈಡ್ ಬೈ 2. ಇಲ್ಲಿ ನೀವು ಡಿವೈಡ್ ಮಾಡೋದ್ರಿಂದ ಇ ರೇಸ್ ಟು -2x ಅಂತ ಬರೀಬೇಕು. ಇದಾಗಿದೆ ನಮ್ಮದು ಫೈನಲ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇದು ಕೂಡ ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ನಿಮಗೆ ಏಕೆ ಡಿಫಿಕಲ್ಟ್ ಅನ್ಸಂದ್ರೆ ಭಾಳಷ್ಟು ಸ್ಟೆಪ್ಸ್ನ ನೋಡಿದ ತಕ್ಷಣವೇ ನೀವು ಇದು ಡಿಫಿಕಲ್ಟ್ ಇದೆ ಅಂತ ಅನ್ಕೊತೀರಾ. ಇಲ್ಲಿ ಏನಿಲ್ಲ, ಎರಡೇ ಸತಿ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ಅಪ್ಲೈ ಮಾಡೋದಿರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಒಂದು ಸತಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಇಲ್ಲಿಂದ ಐನ ವ್ಯಾಲ್ಯೂ ವಾಪಸ್ ಇಲ್ಲಿ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಎಸ್, ಇಲ್ಲಿಂದ ಕಟ್ ನೋಡಿ, ಇದ್ರ ಕೆಳಗಡೆ ಇದು ಬರೀಬೇಕಾಗಿತ್ತು. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇದಾಗಿತ್ತು ಕಂಪ್ಲೀಟ್ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ 10 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಟೂಡೆಂಟ್ಸ್. ಇದೊಂದು ಈ ಮಾಡೆಲ್ ಪೇಪರ್ 1 ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಾಡೆಲ್ ಪೇಪರ್ 2ನ ಸಾಲ್ವ್ ಮಾಡ್ತಾ ಇರುವಂಥ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.